गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ध्यान मूल गुरुमूर्ति पूजा मूल गुरुपाद मंत्र मूल गुरुवाक्य मुक्ति मूल गुरुकृपा। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತ ನನ್ನ ಪತಿದೇವರು ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ 6ನೆಯ ಗತಿ ಶುರುವಾಗ್ಯದ. ಇಲ್ಲಿ ಬಹಳ ವಿಶೇಷವಾಗಿ ಅವರು ಹೇಳ್ತಾ ಇದ್ದಾರೆ. 6ನೇ ಗತಿ ಒಳಗ ಅನುನಯನದಿಂದ ಈ ತೆರದಿ ಮನದ ವಿಕಲ್ಪನೆ ಪೀಳಿದು ಬಳಿಕಂತದರಿಂ ಜನಿಸಿದ ಸಂಸಾರದ ಅದನ್ನು ಇನಿತೆಂಬುವುದನ್ನು ಈಗ ಅರಿವ ತೆರೆದಿಂದ ಉಸುರುವೇನು ಅಂತ ಹೇಳ್ತಾರ. ಏನ್ ಹೇಳ್ತಾರ? ಹಿಂದಿನ ಒಂದು ಗತಿಯಲ್ಲಿ ಹೇಳಿದ್ರು, ವಿಚಿತ್ರವಾದ ಜಗತ್ತು ಹೆಂಗೈತಪ್ಪ ಅಂತಂದ್ರ ಮನಸ್ಸಿನ ಒಂದು ಕಲ್ಪನೆಯಿಂದ ಈ ಜಗತ್ತು ತೋರಿತು ಅಂತ ಹೇಳಿದ್ರು. ಏನ್ ಹೇಳಿದ್ರು? ಹಿಂದಿನ ಒಂದು ಗತಿಯಲ್ಲಿ ಏನ್ ಹೇಳಿದ್ರು? ಈ ವಿಚಿತ್ರವಾದಂತ ಈ ಜಗತ್ತೇನ್ ತೋರ್ತದಲ್ಲ, ಇದೆಲ್ಲ ತೋರುವಂತದ್ದು ಯಾವುದರ ಒಂದು ಕಲ್ಪನೆಯಿಂದ ಅಂತಂದ್ರ ಮನಸ್ಸಿನ ಒಂದು ಕಲ್ಪನೆಯಿಂದ ಇದೆಲ್ಲ ತೋರ್ತದ ಅಂತ ಹೇಳಿದ್ರು. ಈ ಗತಿಯಲ್ಲಿ ಸಂಸಾರದ ರೀತಿಯು ಹೆಂಗದ ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಅದರಿಂದ ಶಿಷ್ಯ ಮಾಡಿದಂತ ಪ್ರಶ್ನೆ ಮುಂದಿನ ಪರಿಭವ ಎಂತಾಯ್ತೆಂದು ಈ ಕೇಳಿದಂತ ಪ್ರಶ್ನೆಗೆ ಈ ಗತಿಯಲ್ಲಿ ಸಂಸಾರದ ಸ್ವರೂಪವನ್ನ, ಜನನ ಮರಣ ಯಾಕಾಯ್ತು ಅನ್ನುವಂಥದ್ದನ್ನ ಇಲ್ಲಿ ಬಹಳಷ್ಟು ವಿಶೇಷವಾಗಿ ಇಲ್ಲಿ ತಿಳಿಸ್ತಾರೆ. ನಿನ್ನೆಯ ವಿಚಾರದಲ್ಲಿ ಹೇಳಿದ್ರೆ, ಯಾಕಂದ್ರೆ ಈಶ್ವರನು ಈ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಈಶ್ವರ ಅನ್ಸ್ಕೊಂಡ, ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಜೀವಾತ್ಮ ಅಂತಕೊಂಡ, ಉಪಾಯದಿಂದ ಶಿವ ಜೀವ ಅಂತ ಇಲ್ಲಿ ತೋರಿದ್ರು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳಿದ್ರು. ಈಗ ನಾವು 2ನೆಯ ನುಡಿ ಹಿಡ್ಕೊಂಡು ನೋಡೋಣ. ಏನ್ ನೋಡೋಣ? ಈ ಒಂದು ವಿಚಾರದಲ್ಲಿ ಹೇಳ್ತಾರ, ಜನನ ಮರಣ ಹೆಂಗ್ ಪ್ರಾಪ್ತ ಅದು ಮನುಷ್ಯನಿಗೆ ಅನ್ನುವಂಥದ್ದು ಕರ್ಮದ ಮೂಲಕವಾಗಿ ಜನನ ಮರಣ ಸುಖ ದುಃಖಗಳು ಪ್ರಾಪ್ತ ಆದವು ಅಂತ ಅವರು ಹೇಳ್ತಾರೆ. 2ನೇ ನುಡಿ ನೋಡೋಣ. ಭೂತಗಳಿಗಾಗುವ ಸಂಸರ್ಗ ಈ ತೆರನಹುದೈ ಮೊದಲ ಸರ್ಗ, ನಳಿನ ಭುವನ ಕಲ್ಪನೆಯಿಂದಹುದು ಬಳಿಕಿನ ಸೃಷ್ಟಿಯು ಕರ್ಮದಲಹುದು, ಕರ್ಮ ವ್ಯವಹಾರವೇ ಮುನ್ನವನು ಕರ್ಮವ ಮಾಡಿದನದರಿಂದವನು, ಜನನಾಂತರವನು ಬಿಡದೈದುವನು ಜನಿಸಿದ ಕರ್ಮ ಫಲ ಉಣುತಿಹೆನು, ಅಂತ ಕರ್ಮವೇ ಕಾರಣವಾಗಿ ಮುಂತಿಯ ಸೃಷ್ಟಿಯೇ ಕಾರ್ಯಮದಾಗಿ, ಆ ಕಾರ್ಯವು ಕಾರಣ ವಶವಾಗಿ ಲೋಕಂ ಕೆಡುವುದು ದುಃಖಿತಮಾಗಿ ಅಂತ ಹೇಳಿ, ಈ ಭೂತಗಳಿಗಾಗುವ ಸಂಸರ್ಗ ಅಂದ್ರ ಈ ಪಂಚಭೂತಾದಿಗಳೇನದಾವ, ಈ ಪೃಥ್ವ್ಯಾದಿ ಅಂತಂದಾಗ ಇವು 5 ಏನಂದ್ರ ಆಕಾಶ, ವಾಯು, ಅಗ್ನಿ, ಜಲ, ಸೃಷ್ಟಿ, ಪೃಥ್ವಿ. ಈ ಒಂದು ಆಗುವಂತ ಸಂಸರ್ಗ ಅಂದ್ರೆ ಸಂಬಂಧ ಯಾವ ರೀತಿ ಅದಾವ ಅಂತನ್ನುವಂಥದ್ದನ್ನ ಇವಾಗ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದ್ರೆ, ಪಂಚಭೂತಗಳು, ಈ ಪಂಚಭೂತಗಳ ತತ್ವಗಳು ಒಂದಕ್ಕೊಂದು ಕೂಡಿ ಸ್ಥೂಲ ಶರೀರ ಆಗಿರುವಂಥದ್ದು ಮೊದಲು ಬಂದಿದ್ದಾವೆ ಸೃಷ್ಟಿ ಕ್ರಮದಲ್ಲಿ. ಯಾಕಂತಂದ್ರೆ 5 ಪಂಚಭೂತಗಳು, ಆ ಪಂಚಭೂತಗಳು 2 ಭಾಗ ಹೊಂದುತ್ತಾವ. ಒಂದು ಗಟ್ಟಿ ಭಾಗ ಹಂಗ ಇರ್ತದ, ಇನ್ನು ಒಂದು ಭಾಗದಾಗ 4 ಭಾಗ ಮಾಡಿ ಒಂದ್ರಾಗ ಒಂದು ಬೆರಿಕೆಯಾಗಿ 25 ತತ್ವಗಳು ಆದವು. 25 ತತ್ವಗಳಿಂದ ಈ ಸ್ಥೂಲ ಶರೀರ ಆಯಿತು ಅನ್ನುವಂಥದ್ದು. ಈ ಸೃಷ್ಟಿ, ಯಾಕಂದ್ರೆ ಸ್ಥೂಲ ಶರೀರ ಆಗುವಂತ ಈ ಸೃಷ್ಟಿಯು ರಜಾ ಪ್ರಧಾನವಾಗಿರುವಂಥದ್ದು.
ಮತ್ತ ಉಪಾಹಿತನಾಗಿರುವಂತವನು, ಉಪಹಿತನಾದಂತ ಬ್ರಹ್ಮನ ಒಂದು ಸಂಕಲ್ಪನೆಯಿಂದಲೇ ಇಷ್ಟೆಲ್ಲ ಆಗಿರುವಂಥದ್ದು. ಮತ್ತೆ ಈ ಸೃಷ್ಟಿ ಹೆಂಗಾಗ್ಯದಂದ್ರೆ ಬ್ರಹ್ಮನ ಒಂದು ಸಂಕಲ್ಪ. ಅನಂತರದಲ್ಲಿ ಆಗುವಂತ ದೇಹಗಳು ಹೆಂಗದ, ಈ ದೇಹಗಳೇನಾಗಿದ್ದಾವಲ್ಲ ಇವು ಕರ್ಮದಿಂದ ರಚಿತವಾದಂಥವು ಶರೀರಗಳು. ಸೃಷ್ಟಿ ಬ್ರಹ್ಮನ ಒಂದು ಕಲ್ಪನೆಯಿಂದ ಆಗಿರುವಂಥದ್ದು. ಈ ದೇಹಗಳು ಕರ್ಮಕ್ಕನುಸಾರವಾಗಿ ರಚಿತಗಳಾಗಿರುವಂಥವು. ಮತ್ತೆ ಈಗ ಆಯಾ ಶರೀರಗಳಿಗೆ ಆಯಾ ಒಂದು ಕರ್ಮಕ್ಕನುಗುಣವಾಗಿ ಆಯಾ ಶರೀರಗಳು ಬಂದಾವೆ ಎಲ್ಲದಕ್ಕೂ. ಈಗ ದೇವತೆಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಈ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಗಿಡ ಮರಗಳ ಆಗಿರ್ಬೋದು. ಅದಕ್ಕೆ ನಿಜಗುಂಡ್ರು ಭಾಳ ಚಂದ ಹೇಳ್ಯಾರ, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಅಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲೆ ಪಶುರೂಪಾಗಿ ಭೂಭಾರ್ಯಗಲಸಿ ಅಂತ ಹೇಳಿದಾರೆ. ಅದಕ್ಕ ಈ ಶರೀರಗಳು ಯಾತಕ್ ಬಂದ್ವಪ್ಪ ಅಂತಂದ್ರೆ ಪಾಪಾನುಗುಣದಿಂದ. ಅಂದ್ರ ಯಾರ್ಯಾರ ಕರ್ಮಗಳು ಹೆಂಗ ಅದಾವ ಆಯಾ ಪ್ರಕಾರಗಳು ಶರೀರಗಳು ಸಿಕ್ಕು ಅಂತ ಹೇಳ್ತಾರ. ಮತ್ತೆ ಆ ಕರ್ಮಗಳ ಫಲವಾದಂತ ಸುಖ ದುಃಖಗಳನ್ನ ಮತ್ತೆ ಈ ಶರೀರಗಳನ್ನ ತೊಟ್ಕೊಂಡು ಬಂದಿದೀವಿ, ಇದ್ರ ಪ್ರಕಾರ ಮತ್ತೆ ಈ ಕರ್ಮಗಳ ಫಲಗಳಾದಂಥದ್ದು, ಕರ್ಮದ ಒಂದು ಫಲಗಳು ಏನದಾವ ಸುಖ ದುಃಖಗಳಾಗಿರ್ಬೋದು, ಸ್ವರ್ಗ ನರಕಗಳಾಗಿರ್ಬೋದು, ಇವುಗಳನ್ನ ಅನುಭವಿಸುವಂತದ್ದಾಗ್ತದೆ. ಅದಕ್ಕೆ ಇಲ್ಲಿ ಏನ್ ಬಂದ್ರು ಕೂಡ ಇದು ಪ್ರಾರಬ್ಧದ ಭೋಗ. ಇದು ಈಗ ಬಿಟ್ಟು ಬಾಣದಂಗ, ಈ ಬಾಣ ಬಿಟ್ಟದ್ ಬಿಟ್ಟದಂತಂದ್ರೆ ಮತ್ತೆ ಎಲ್ಲಿ ಗುರಿ ಇಟ್ಟಿರ್ತೀವಿ ಅಲ್ಲಿಗೆ ಹೋಗ್ತಾ ಇರ್ತದಲ್ಲ. ಅದೇ ರೀತಿ ಕೂಡ ಶರೀರ ಕೂಡ ಬಿಟ್ಟು ಬಾಣದಂಗ, ಅದು ಪ್ರಾರಬ್ಧ ಏನಿರ್ತದ ಅದು ಅನುಭವಿಸ್ಲೇಬೇಕಾಗುತ್ತೆ. ಹಂಗಾಗಿ ಇಲ್ಲಿ ಈ ಸುಖ ದುಃಖ ಸ್ವರ್ಗ ನರ್ಕ ಇವನ್ನ ಅನುಭವಿಸ್ಲೇಬೇಕಾಗ್ತದೆ. ಅದರಿಂದ ಇದಕ್ಕೆ ಈ ಸ್ವರ್ಗ ನರ್ಕ ಅನುಭವಿಸ್ಲಿಕ್ಕೆ ಈ ಜಗತ್ತಿನೊಳಗ ಸುಖ ದುಃಖ ಇವಕ್ಕೆಲ್ಲ ಮುಖ್ಯವಾಗಿರುವಂತ ಕಾರಣ ಯಾವ್ದಂದ್ರ ಈ ಕರ್ಮ ಅನ್ನುವಂಥದ್ದು. ಈ ಕರ್ಮವೇ ಇದಕ್ಕೆಲ್ಲ ಕಾರಣವಾಗಿರುವಂಥದ್ದು. ಮತ್ತೆ ಈ ಸೃಷ್ಟಿ ಇದು ಕಾರ್ಯವಾಗಿರುವಂಥದ್ದು. ಸೃಷ್ಟಿ ಏನದ ಇದಕ್ಕೆ ಕಾರ್ಯ ಆಗಿರುವಂಥದ್ದು, ಅದಕ್ಕೆ ಕಾರಣ ಆಗಿರುವಂಥದ್ದು ಕರ್ಮ ಅನ್ನುವಂಥದ್ದು. ಕಾರ್ಯರೂಪ ಜಗತ್ತೆಲ್ಲ ಕಾರಣರೂಪ ಕರ್ಮಕ್ಕೆ ಅಧೀನವಾಗಿದ್ದು ನೋಡ್ರಿ. ಅದಕ್ಕ ಈ ಈ ಈ ಜಗತ್ತಿನೊಳಗೆ ನಾವು ಯಾಕೆ ಬಂದಿವಿ ಅಂದ್ರ ಏನ್ ಪಾಪ ಪುಣ್ಯವನ್ನ ಬಂದಿವಲ್ಲ, ಈ ಪಾಪ ಪುಣ್ಯ ತಗೊಂಡು ಆ ಪಾಪ ಪುಣ್ಯವನ್ನ ಅನುಭವಿಸ್ಬೇಕಾದ್ರೆ ಕೆಲವು ಸಾಮಗ್ರಿಗಳು ಬೇಕಾಗ್ತದಲ್ಲ, ಅದಕ್ಕೆ ಈ ಜಗತ್ತು ಸೃಷ್ಟಿಯಾಗಿರುವಂಥದ್ದು. ಈ ಜಗತ್ತು ಯಾಕಂದ್ರೆ ಈ ಈ ಈ ಕಾರ್ಯರೂಪದಂತ ಜಗತ್ತೆಲ್ಲ ಇದಕ್ಕೆ ಕಾರಣ ಆಗಿರುವಂತದ್ದು ಯಾವುದು? ನಿನ್ ಕರ್ಮನೇ. ಈ ಕರ್ಮಕ್ಕ ಅಧೀನವಾಗಿರುವಂಥದ್ದು ಕಾರ್ಯರೂಪ ಆದಂತ ಜಗತ್ತು. ಇದು ಯಾವಾಗ್ಲೂ ದುಃಖ ಪಡ್ತಾ ಇರುವಂಥದ್ದು. ಯಾಕಂತಂದ್ರ ಇದು ಯಾವಾಗ್ಲೂ ದುಃಖದಿಂದ ಕೂಡಿರುವಂಥದ್ದು ಅಂತ ಕೂಡ ಇಲ್ಲಿ ಹೇಳ್ತಾರ. ಮತ್ತ ಇಲ್ಲಿ ಯಾವುದು ಅಂದ್ರ 3ನೇ ನುಡಿಯಲ್ಲಿ ಹೇಳ್ತಾರ, ಜೀವರುಗಳಲ್ಲಿ ಕರ್ಮ ಹೆಂಗ್ ಉತ್ಪತ್ತಿ ಐತ್? ಮತ್ತೆ ಕರ್ಮದಿಂದನೇ ಶರೀರ ಬಂದವಂದ್ರಿ, ಕರ್ಮವನ್ನು ಅನುಭವಿಸ್ಲಿಕ್ಕೆ ಈ ಜಗತ್ ಕಾರ್ಯರೂಪ ಆಯ್ತು ಅಂದ್ರಿ. ಮತ್ತೆ ಈ ಕರ್ಮಗಳು ಹೆಂಗ ಜೀವರುಗಳಲ್ಲಿ ಉಂಟಾಯ್ತು ಅನ್ನುವಂತ ಪ್ರಶ್ನೆ ಮಾಡಿದ್ರ ಕರ್ಮಗಳ ಉತ್ಪತ್ತಿಯನ್ನ ಈ ಒಂದು ನುಡಿಯಲ್ಲಿ ಹೇಳ್ತಾರೆ. ಅಜ ಕಲ್ಪನೆಯಂ ದೇಹಂ ತೋರ್ಕು ನಿಜವದರೊಳಗ ಅಹಂ ಮುದಿಸುತ್ತಿರ್ಕು ಚಿತ್ತಂತದರೊಳಗ ಆಗಲೇ ಕೊಕ್ಕು ಮತ್ತಂ ಜೀವಂ ಪುರುಷನೆನಿಕ್ಕು ಮೊದಲ ಅಜನೋಳು ಕಲ್ಪನೆಯದು ಶಕ್ತಿ ಪುರಿದಂತಿಹುದಂತೆ ತಚ್ಚಕ್ತಿ ಜೀವರನ್ನು ದೊರಕೊಂಬುವುದರಿಂದ ಭಾವಿಸುಮತಿ ಸಂಕೋಚತೆಯಿಂದ ಇದ ಮಹಾನೆಂಬಿ ಕಲ್ಪನೆಯಕ್ಕೂ ಅದು ತಾನೇ ತಿಳಿ ಪೌರುಷ ಮಕ್ಕು ಆ ಪೌರುಷವೇ ಕರ್ಮ ಮದಕ್ಕೂ ಈ ಪರಿಭವವು ಆ ಕರ್ಮದಿ ಬಕ್ಕು ಅಂತ ಹೇಳುವಂತ ವಿಚಾರ. ಅಜ ಅಂದ್ರೆ ಯಾರಿಲ್ಲಿ ಅಂದ್ರೆ ಅಜ ಅಂದ್ರೆ ಬ್ರಹ್ಮನ ಅಂದ್ರೆ ಅಜ ಅಂದ್ರೆ ಪರಬ್ರಹ್ಮ ಸ್ವರೂಪ ಅಲ್ಲ, ಬ್ರಹ್ಮ ವಿಷ್ಣುಮೇಶ್ವರ ಅಂತ ಏನ್ ಹೇಳ್ತೀವಲ್ಲ ಹಂಗ. ಅಜ ಅಂದ್ರೆ ಬ್ರಹ್ಮ. ಈ ಬ್ರಹ್ಮನ ಕಲ್ಪನೆಯಿಂದ ನೋಡ್ರಿ, ಯಾಕಂತಾರ ಆತನ ಇಚ್ಛಾರೂಪ ಕಲ್ಪನೆಯಿಂದ ಶರೀರವು ಪ್ರತೀತಿಯಾಗಿರುವಂಥದ್ದು. ಮೊದಲೇನಾಯ್ತು ಅದಕ್ಕೆ ಆತರ ಅಜ ಕಲ್ಪನೆಯಂ ದೇಹಂ ತೋರ್ಕು ನಿಜವಾದರೊಳಗ ಅಹಂ ಉದಿಸುತ್ತಿರ್ಕು ನೋಡ್ರಿ. ಅದಕ್ಕ ಈ ಬ್ರಹ್ಮನ ಕಲ್ಪನೆಯಿಂದ ಈ ದೇಹ ತೋರಿತು ಆತನ ಸಂಕಲ್ಪನೆಯಿಂದ. ಅದರ ಒಳಗ ತೋರಿದ ನಂತರ ಈ ಸತ್ಯವು ಅಂದ್ರೆ ನಿಜವಂದ್ರೆ ಸತ್ಯವು, ಅದರೊಳಗೆ ಈ ಶರೀರದಲ್ಲಿ ಏನು ಅಹಂಕಾರವು ಹುಟ್ಟಿರುವಂಥದ್ದು. ಏನ್ ಹೇಳ್ತಾರೆ ಯಾವ ರೀತಿ ಅಂದ್ರ ಇಲ್ಲಿ ಶಿಷ್ಯ ಕೇಳ್ಪ
ಹೇಳ್ತೀನಿ. ಕುಂಬಾರನಿಂದ ಕೊಡ ಹುಟ್ಟಿದ ಮೇಲೆ ಅದರಲ್ಲಿ ನೀರನ್ನ ತುಂಬುದು ಏನಾಗ್ತದ? ಶಿಷ್ಯನಿಗೆ ಹೇಳ್ತಾರ, ಕೇಳು ಕೇಳು, ಏಕಾಗ್ರ ಬುದ್ಧಿಯಿಂದ ಕೇಳು. ಅದಕ್ಕ ಕುಂಬಾರನಿಂದ ಕೊಡ ಹುಟ್ಟಿದ ಮೇಲೆ, ಕುಂಬಾರನಿಂದ ಗಡಿಗೆ ಹುಟ್ಟದ, ಹೌದಿಲ್ಲ? ಅದ್ರಲ್ಲಿ ನೀರನ್ನ ತುಂಬೋದು. ಗಡಿಗೆ ಯಾರು ಹುಟ್ಟಿಸಿದ್ರು? ಗಡಿಗೆ ಯಾರು ಮಾಡಿದ್ರು? ಕುಂಬಾರ ಮಾಡಿದ್ರು. ಆ ಕುಂಬಾರ ಒಳಗ ಕುಂಬಾರ ಗಡಿಗೆ ಮಾಡಿದ್ನಲ್ಲ, ಆ ಗಡಿಗೆ ಒಳಗ ನೀರು ತುಂಬಿದ್ವಿ. ಆ ನೀರಿನಲ್ಲಿ ಆಕಾಶದ ಪ್ರತಿಬಿಂಬವು ಹೇಗ್ ಬೀಳ್ಬೇಕು ಹಾಗೆ ಆ ನೀರಿನಲ್ಲಿ ಆಕಾಶದ, ಯಾಕಂತಂದ್ರ ಆ ನೀರಿನಲ್ಲಿ ಆಕಾಶದ ಪ್ರತಿಬಿಂಬ ಹೇಗ್ ಬೀಳ್ಬೇಕು ಹಾಗೆ ಮೊದಲು ಬ್ರಹ್ಮನ ಕಲ್ಪನೆಯಿಂದ ಶರೀರ ತೋರ್ತು. ಗೊತ್ತಾಯ್ತಲ್ಲ, ಕುಂಬಾರನಿಂದ ಗಡಿಗೆ ಹೆಂಗಾಯ್ತು, ಅದ್ರಂಗ ಮೊದಲ ಬ್ರಹ್ಮನ ಕಲ್ಪನೆಯಿಂದ ಈ ಶರೀರ ತೋರಿತು. ಆದ್ರೆ ನೀರ್ ಹಾಕಿದೀವಲ್ಲ, ಅದ್ರೊಳಗ ಅಹಂಕಾರ ಉತ್ಪನ್ನ ಆಯ್ತು. ನೋಡ್ರಿ, ಬಹಳ ಚಂದ ಕೇಳಿದ್ರೆ ನಿಮ್ಗೆ ಚಂದ ಅರ್ಥ ಆಗ್ತದ. ಹೌದಾ? ಈಗ ಇನ್ನು ಕಡೆನ ನಾವು ಕೇಳ್ತೀವಿ ಬಿಡ್ರಿ, ಹಂಗಂದ್ರೆ ಇದು ಅರ್ಥ ಆಗಂಗಿಲ್ಲ. ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ಬೇಕಾಗ್ತದೆ. ಏನಾಗ್ತದೆ ಇಲ್ಲಿ? ಬ್ರಹ್ಮನ ಕಲ್ಪನೆಯಿಂದ ಶರೀರ ತೋರಿತು. ಅದ್ರೊಳಗೆ ನೀರ್ ಹಾಕಿದ್ವಲ್ಲ, ಗಡಿಗೆ ಒಳಗೆ, ಕುಂಬಾರ ಮಾಡಿದಂತ ಗಡಿಗೆ ಒಳಗೆ ನೀರ್ ಹೆಂಗ್ ಹಾಕ್ತಿವಿ ಅದ್ರಂಗ ಈ ಶರೀರ ತೋರ್ತಲ್ಲ, ಅದ್ರೊಳಗೆ ಅಹಂಕಾರ ಉತ್ಪನ್ನ ಆಯ್ತು. ಆ ಅಹಂಕಾರದಲ್ಲಿ ಅಲ್ಲೇನಾಯ್ತು? ಪ್ರತಿಬಿಂಬ, ಆಕಾಶದ ಪ್ರತಿಬಿಂಬ ಬಿತ್ತಲ್ಲ ನೀರಲ್ಲಿ, ಅದ್ರಾಗ ಅಹಂಕಾರದಲ್ಲಿ ಪೂರ್ಣದ ಚಿತ್ತು ಪ್ರತಿಬಿಂಬಿಸಿ ಜೀವಾತ್ಮ ಅನ್ಸ್ಕೊಂಡ್ರ ನೋಡ್ರಿ. ಗೊತ್ತಾಯ್ತಲ್ಲ? ಮತ್ತೆ ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿ ಮೊದಲು ಏನು ಸೃಷ್ಟಿಕರ್ತನಾದಂತ ಬ್ರಹ್ಮನಲ್ಲಿ ಕುಂಬಾರ ಹೆಂಗ್ ಗಡಿಗೆ ಮಾಡಿದ ಆತನ ಮನಸ್ಸಿನಾಗ ಇರ್ತದೆ, ಹಿಂಗೆ ಗಡಿಗೆ ಮಾಡ್ಬೇಕು, ಇದೇ ತರ ಇರ್ಬೇಕು ಅನ್ನೋದು ಆತನ ಕಲ್ಪನೆ ಇರ್ತದ. ಅದೇ ರೀತಿ ಕೂಡ ಇಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನಲ್ಲಿ ಮೊದಲು ಕಲ್ಪನಾ ಶಕ್ತಿ ಹೇಗೆ ಸೇರಿಕೊಂಡಿರ್ಬೋದು, ಹಾಗೆ ಕಲ್ಪನಾ ಶಕ್ತಿಯು ಜೀವರುಗಳಲ್ಲಿ ತುಂಬಿಕೊಂಡದ. ಈ ಕಲ್ಪನೆ ಶಕ್ತಿ ಅಲ್ಲೇ ಬ್ರಹ್ಮನ ಹತ್ರ ಯಾವ ರೀತಿ ಆ ಕಲ್ಪನಾ ಶಕ್ತಿ ಸೃಷ್ಟಿ ಮಾಡ್ಬೇಕಾದಾಗ ಆ ಕಲ್ಪನಾ ಶಕ್ತಿ ಹೆಂಗ್ ಸೇರಿತು, ಅದೇ ರೀತಿ ಕೂಡ ಆ ಕಲ್ಪನಾ ಶಕ್ತಿಯು ಕೂಡ ಜೀವರುಗಳಲ್ಲಿ ಸೇರಿಕೊಂಡದ. ಇದರಿಂದ ಏನಾಯ್ತು? ನಾನು ಹುಟ್ಟಿದೆ, ನಾನು ಸಾಯ್ತೀನಿ, ನಾನು ಇರುವಂಥವನು, ಈ ರೀತಿಯಿಂದ ಅರಿವುಳ್ಳ, ಈ ರೀತಿ ಅರಿವುಳ್ಳಂಥ ಪರಿಚಿನ್ನಾತ್ಮಕ ಭ್ರಾಂತಿಯಿಂದ ಈ ದೇಹಾದಿಗಳು ಪರಿಚಿನ್ನಾತ್ಮಕ, ನಾನು ಇಷ್ಟೇ ಇದೀನಿ ಅಷ್ಟೇ ಇದೀನಿ ಅನ್ನುವಂಥದ್ದು, ಈ ಭ್ರಾಂತಿಯಿಂದ ಈ ದೇಹಾದಿಗಳಲ್ಲಿ ನಾನೆಂದು, ಶರೀರಗಳಲ್ಲಿ ನಾನು ಅನ್ನುವಂಥದ್ದು, ಈ ಶರೀರ ಯಾಕಂದ್ರೆ ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಮೂಗು, ಈ ಶರೀರ ನನ್ನದು, ನಾನು ಅಂತ ಅನ್ಕೊಂಡು ಹೋಗುವಂಥದ್ದು. ಮತ್ತೆ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇವೆಲ್ಲ ವಿಷಯಾದಿಗಳಲ್ಲಿ ನನ್ನದೊಂದು, ಈ ರೀತಿ ಅಹಂಕಾರ, ಮಮಕಾರಗಳು ಇವು ಕೂಡ ಕಲ್ಪನೆಯಿಂದ ತೋರಿದು, ಕಲ್ಪನಾತ್ಮಕವಾಗಿ ಇವು ಕೂಡ ತೋರಿದು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಕತ್ತಾರ ಅವ್ರು. ಈ ರೀತಿ ಇಲ್ಲಿ ತೋರಿದು ಯಾವ್ದ್ರಿಂದ? ಇಲ್ಲೇ ಈ ಕಲ್ಪನೆ ಏನೇನಿಸ್ತು? ಇಲ್ಲಿ ಪ್ರಯತ್ನ ಅನಿಸ್ತಿ. ಕಲ್ಪನೆ ಅನ್ನುವಂಥದ್ದು ಏನೈತಿ? ಇಲ್ಲಿ ಪ್ರಯತ್ನ. ಇದು ಏನ್ ಮಾಡುವಂಥದ್ದು ಏನದ? ಅಹಂಕಾರ, ಮಮಕಾರ ಇವೆಲ್ಲ ಕಲ್ಪನಾತ್ಮಕದಿಂದ ತೋರಿದದಕ್ಕಾಗಿ ಇಲ್ಲಿ ಏನಾಗ್ತದ? ಅಹಂಕಾರ, ಮಮಕಾರಗಳು ಇವು ಕೂಡ ಕಲ್ಪನಾತ್ಮಕವಾಗಿ ತೋರಿದ್ವು. ಇವು ಕೂಡ ಅಹಂಕಾರ, ಮಮಕಾರ ಅನ್ನುವಂಥದ್ದು. ಯಾಕಂತಂದ್ರ ಇಲ್ಲಿ ಕೂಡ ಈ ಅಹಂಕಾರ, ಮಮಕಾರಗಳು ಹೆಂಗೆ ಈ ಕಲ್ಪನಾ ಮೂಲಕ ಹೆಂಗೆ ತೋರಿದು, ಅದರಿಂದ ಏನಾಯ್ತು ಅಂತಂದ್ರ ಅದು ಕರ್ಮ ಅನಿಸ್ಕೊಂತು, ಕರ್ಮವಾಯ್ತು, ಅದೇ ಕರ್ಮ ಆಗ್ಬಿಡ್ತು. ಈ ಕರ್ಮದಿಂದ, ಯಾಕಂದ್ರೆ ಅಹಂಕಾರದಿಂದ ಮತ್ತೆ ಮಮಕಾರದಿಂದ ಇದರಿಂದ ಏನಾಯ್ತಪ್ಪ ಅಂತ ಈ ಕಲ್ಪನೆಯಿಂದ ತೋರಿದಂತ ಅದೇ ಕರ್ಮ ಆಯ್ತು. ಈ ಕರ್ಮದಿಂದಲೇ ಏನಾಯ್ತು? ಜನನ ಮರಣ ರೂಪ ಸಂಸಾರ ಪ್ರಾಪ್ತಿ ಆಯ್ತು. ಈ ಒಂದಿದ್ರಲ್ಲಿ ಕಲ್ಪನೆಗಳಿಂದಲೇ ಅಹಂಕಾರ, ಮಮಕಾರ ಇವುಗಳಿಂದಲೇ ಏನಾಯ್ತು? ಜನನ ಮರಣ ರೂಪ ಸಂಸಾರ ಪ್ರಾಪ್ತ ಆಯಿತು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ ಈಗ ಯಾವ ರೀತಿ ಇದೇ ಅಹಂಕಾರ ಈ ಕಲ್ಪನಾ ಶಕ್ತಿಯಿಂದ ಶರೀರದಲ್ಲಿ ತೋರಿದಂತ ಅಹಂಕಾರವೇ ಹೊರಗ ವಿಷಯಗಳಲ್ಲಿ ಬಹಳ ಪ್ರಕಾರವಾಗಿ ಇದಮಾಕಾರವಾಗಿ ತೋರ್ತದೆ. ನಿನ್ನ ಒಳಗಡೆ ಇರುವಂತದ್ದೇ ಹೊರಗ. ಅದಕ್ಕ ದೃಷ್ಟಿ, ನಿನ್ನ ದೃಷ್ಟಿ ಹೆಂಗಿರುತ್ತೆ ಸೃಷ್ಟಿ ಕಾಣುವಂಥದ್ದು. ಅಂತ ಅಹಂಕಾರದೊಳಗ ನಾನನ್ನುವಂಥ ನಾನೆಂಬ ಒಂದು ಅಧ್ಯಾಸವಾಗಿರುವಂಥದ್ದೇ ಬಂಧ ಅಂತ ಹೇಳ್ತಾರೆ ಅವರು.
ಈಗ 4ನೇ ನುಡಿ ನೋಡೋಣ. ಬಹಳ ಅದ್ಭುತವಾಗಿ ಹೇಳ್ತಾರ. ಏನ್ ಹೇಳ್ತಾರ? ಅಹಮೆಂಬ ಈ ಬಗೆ ದೇಹದೊಳಿರ್ಕು ಬಹಿರಂಗದೋಳಿದ ಮಹ ಎಂಬುದು ತೋರ್ಕು. ಅದು ಕೇಳು ಈ ಸಕಲಾರ್ಥದೊಳಿರ್ಕು ಅದರಿಂದ ಬಹು ಬಗೆ ನಿರವಧಿಯಕ್ಕೂ ಕೆಲವಡೆಯೋಳು ಸೊಗಸಿಹುದಲ್ಲಿ ಕೆಲವಡೆಯೊಳಗ ಪ್ರಿಯವಲ್ಲಿ ಹಿಡಿವ ಬಿಡುವ ಕರ್ಮಕ್ಕದು ಮೂಲ ತಡೆಯದೆ ತತ್ಕರ್ಮವೇ ಭವಮೂಲ. ಅದರಿಂದ ಅಭಿರುಚಿ ನಿನಗೆತ್ತಾನು ಉದಿಸುತ್ತಾದೊಡೆ ಕೇಳದು ತಾನು ವಿದಿತಂ ಬಂಧ ವಿನಿತ ಸಂಸಾರ ಅದನ್ನುಳಿದರೆ ನೀಶಂ ಧೀರ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅಹಮೆಂಬಂದ್ರೆ ನಾನನ್ನುವಂಥದ್ದು, ಈ ಬಗೆ ಅಂದ್ರೆ ಈ ಭಾವನೆಯು ದೇಹದೊಳಿರ್ಕು ಅಂದ್ರೆ ದೇಹದಲ್ಲಿರುವಂಥದ್ದು. ದೇಹದಲ್ಲಿ ಯಾವಾಗ ನಾನು ಅನ್ನುವಂಥದ್ದು ಇರುವಂಥದ್ದು ದೇಹದೊಳಗೆ. ಅದಕ್ಕೆ ಬಹಿರಂಗದಲ್ಲಿ ಏನಂದ್ರೆ ಈ ವಿಷಯದಲ್ಲಿ ಮಮಕಾರ ಅನ್ನುವಂಥದ್ದು. ಅಹಂ ಅನ್ನುವಂಥದ್ದು ಒಳಗಡೆ ದೇಹದೊಳಗ ಅದು ನಾನು ಇದು ನಂದು ಅಂತನ್ನುವಂಥದ್ದು. ಬಹಿರಂಗದ ವಿಷಯಗಳಲ್ಲಿ ಮಮಕಾರ ಅನ್ನುವಂಥದ್ದು ತೋರ್ತದೆ. ಅಹಂಕಾರ ಮಮಕಾರ ನೋಡ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರ ಅಹಮೆಂಬ ಬಗೆ ದೇಹದೊಳಿರ್ಕು ಬಹಿರಂಗದೋಳು ಇದಮೆಂಬುದು ತೋರ್ಕು. ಬಹಿರಂಗದೋಳು ಇದಮೆಂಬುದು ತೋರ್ತದೆ ಅಂದ್ರೆ ಮಮಕಾರ ಅನ್ನುವಂಥದ್ದು ತೋರ್ತದೆ. ಅದಕ್ಕೆ ಇಲ್ಲಿ ಕೂಡ ಕೆಲವಡೆಯೋಳು ಸೊಗಸಿಹುದಲ್ಲಿ ಕೆಲವಡೆಯೊಳಗ ಅಪ್ರಿಯಬಹುದಲ್ಲಿ ಅಂತ ಹೇಳ್ತಾರ. ಏನ್ ಹೇಳ್ತಾರ ಇವು ಕೆಲವೊಂದು ಕಡೆ ಇಲ್ಲಿ ಹಲವಾರು ವಿಚಾರಗಳನ್ನ ಹೇಳ್ತಾರ. ಇಲ್ಲಿ ಫಸ್ಟಿಗೆ ಅವ್ರು ಹೇಳ್ತಾರೆ ಧೀರ ಅಂತಾರ. ಧೀರ ಅಂದ್ರೆ ಏನಂದ್ರ ಕೇಳಕ್ ಕೂತ್ಕೊಂಡಿಲ್ಲ ನೀನ್ ಧೀರ ಅಂತ ಹೇಳ್ತಾರ. ಧೀರ ಅಂದ್ರೆ ಏನ? ನಾವು 4 ಮಂದಿ ಹೊಡೆದ ಧೀರ ಅಲ್ಲ. ದೊಡ್ಡ ಏನು ಒಂದು 15-20 ಕೆಜಿ ಅಥವಾ ಎಷ್ಟೆಷ್ಟು ಕೆಜಿ ಎತ್ತಾರ ನೋಡ್ರಿ. ದೊಡ್ಡ ಗುಂಡುಗಳು 100 ಕೆಜಿ ತನ ಎತ್ತಾರಲ್ಲ, ಅದು ಧೀರ ಅಲ್ರಿ. ಧೀರ ಅಂತಂದ್ರೆ ಯಾರು? ಅಹಂಕಾರ ಮಮಕಾರವನ್ನ ಕಳ್ಕೊಂಡು ಒಂದು 4-5 ರಾಜ್ಯವನ್ನ ಗೆದ್ದು ಅದನ್ನೆಲ್ಲ ಎಲ್ಲರಿಗೆ ಸದೆ ಬಡ್ದು ಬಂದವನಿಗೆ ಧೀರ ಅಂತಾರೇನ? ಇಲ್ಲ, ಆ ಧೀರ ಅಲ್ಲ. ಇಲ್ಲಿ ಅರಿಷಡ್ ವರ್ಗಗಳನ್ನ ಗೆದ್ದು ಅಷ್ಟಮದಗಳನ್ನ ಗೆಲ್ಲುವಂಥದ್ದು, ಅಹಂಕಾರ ಮಮಕಾರಗಳನ್ನ ಇಲ್ದಂಗ್ ಮಾಡುವಂಥದ್ದು ಅಂದ್ರ ಬ್ರಹ್ಮಚರ್ಯಾದಿ ಸಾಧನೆಗಳಿಂದ ಬುದ್ಧಿಯನ್ನ ನಿರ್ಮಲ ಮಾಡಿಕೊಂಡಿರುವಂಥದ್ದು. ಮತ್ತೆ ಈ ವಿಷಯ ಚಿಂತನದಿಂದ ಅದನ್ನ ಏನು ಯಾವಾಗ್ಲೂ ಬ್ರಹ್ಮಚಿಂತನೆಯನ್ನ ಮಾಡುವಂಥದ್ದು. ಈ ರೀತಿ ಇವೆಲ್ಲ ಅಂತಃಕರಣವನ್ನ ಶುದ್ಧ ಮಾಡ್ಕೊಂಡು ಈ ಜ್ಞಾನವನ್ನ ಪಡ್ಕೊಳ್ಬೇಕನ್ನುವಂಥ ಗುಣವುಳ್ಳಂಥವೇ ಧೀರ ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಕೇಳಪ್ಪ ಶಿಷ್ಯನೇ ಕೇಳು ಏ ಧೀರ ಅಂತಾರೆ. ಯಾಕೆ ತನ್ನನ್ನು ತಾನು ತಿಳ್ಕೊಳಕ್ ಕುಂತಾನ ನೋಡು. ಅದಕ್ಕೆ ಅದಕ್ಕೆ ಧೀರ ಅಂತ ಹೇಳ್ತಾರ. ಕೇಳು ಸಮುದ್ರದಲ್ಲಿ ತೆರೆ ಉತ್ಪನ್ನವಾದಂತೆ. ಅಂದ್ರ ಶರೀರದೊಳಗ ಇದು ಸಮುದ್ರದಲ್ಲಿ ಕೇಳು ಸಮುದ್ರದಲ್ಲಿ ತೆರೆ ಉತ್ಪನ್ನವಾದಂತೆ. ಸಮುದ್ರದೊಳಗೆ ಏನು ಉತ್ಪನ್ನ ಆಗ್ತಾವ? ತೆರೆಗಳು ಉತ್ಪನ್ನ ಆಗ್ತಾವಲ್ಲ. ಈ ನಿನ್ನ ಸಚ್ಚಿದಾನಂದ ಸ್ವರೂಪದಿಂದ ಈ ಸಮುದ್ರೋಪಾದಿಯಿಂದ ಕೂಡಿದಂತ ಆನಂದ ನಿನ್ನೊಳಗ ಐತೆ. ನೀನ್ ಹೆಂಗಿದೆ? ಸಚ್ಚಿದಾನಂದ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂತ ನೀನು. ನಿನ್ನ ಸ್ವರೂಪದಿಂದ ಅಹಂಕಾರವು ಜನಿಸಿ ಶರೀರದೊಳಗೆ ತೋರಿತು ನೋಡ್ರಿ. ನಿನ್ನ ಸ್ವರೂಪದಿಂದ ಏನ್ ತೋರಿತು? ಅಹಂಕಾರ ಉತ್ಪನ್ನ ಆಯ್ತು. ಎಲ್ಲಿ ತೋರಿತು? ಶರೀರದೊಳಗೆ ತೋರಿತು ಅಹಂಕಾರ. ಅದರಿಂದ ನೀನು ನಿನ್ನ ಸ್ವರೂಪವನ್ನ ಮರೆತು ನೋಡ್ರಿ ಸಚ್ಚಿದಾನಂದ ಸ್ವರೂಪದಿಂದ ಅಹಂಕಾರ ನಿನ್ನಲ್ಲೇ ತೋರ್ತು, ಶರೀರದೊಳಗೆ ತೋರ್ತು. ಅದರಿಂದ ನಿನ್ನ ಸ್ವರೂಪವನ್ನ ಮರ್ತು ಬಿಟ್ಟಿ ದೇಹವೇ ನಾನನ್ನುವಂಥ ಭಾವವನ್ನ ಮಾಡ್ಕೊಂಡು ಕುಂತಿ. ಬಳಿಕ ಈ ಶರೀರದೊಳಗಿರುವಂತ ಅಹಂಕಾರವೇ ಇಂದ್ರಿಯ ವರ್ಗಗಳಿಂದ ವಿಷಯ ಪರ್ಯಂತರವೂ ಆಗಿ ನೋಡ್ರಿ. ನಿನ್ನ ಶರೀರದೊಳಗಡೆ ಇರುವಂತ ಅಹಂಕಾರವೇ ಏನಾಗ್ತದದು? ಇಂದ್ರಿಯಗಳ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳ. ಜ್ಞಾನೇಂದ್ರಿಯಗಳಿಂದ ಈ ಕಣ್ಣಿನಿಂದ ರೂಪ ನೋಡುವಂಥದ್ದು, ಕಿವಿಯಿಂದ ಶಬ್ದ ಕೇಳುವಂಥದ್ದು, ಬಾಯಿಯಿಂದ ರುಚಿ ನೋಡುವಂಥದ್ದು, ನಾಲಿಗೆಯಿಂದ ರುಚಿ ನೋಡುವಂಥದ್ದು, ಈ ಒಂದು ಚರ್ಮದಿಂದ ಸ್ಪರ್ಶ ಮಾಡುವಂಥದ್ದು. ಇವೆಲ್ಲ ವಿಷಯ
ಪರ್ಯಂತರ ಹೋಗಿ, ಇಂದ್ರಿಯಗಳ ವರ್ಗಗಳಿಂದ ವಿಷಯ ಪರ್ಯಂತರ ಹೋಗಿ ಇದಮಾಕಾರವಾಗಿ ತೋರಿತು. ಎಲ್ಲವಕ್ಕೂ ಏನು ಇದು ಪ್ರೀತಿಯಿಂದ ಇದು ಇದು ಅದ ಹಿಂಗದ ಅಂತ ಇಲ್ಲೇನೈತೆ ಮಮಕಾರ ಉಳ್ಳವನಾದಿ ವಿಷಯಾದಿಗಳು. ಒಂದು ಎಣ್ಣೆಯ ತಟುಕು ಜಲದ ಮೇಲೆ ಬಿದ್ದ ಕೂಡಲೇ ಜಲ ತುಂಬಾ ವ್ಯಾಪಿಸುವಂತೆ. ಒಂದು ಎಣ್ಣೆ ಒಂದು ಚೂರ್ ಜಲದಾಗ ಬಿತ್ತಂದ್ರೆ ಅದ್ರ ತುಂಬಾ ಹೆಂಗ ಆವರಿಸ್ಕೊಳ್ತದ. ಅದ್ರಂಗ ಇದಮಾಕಾರ ವೃತ್ತಿ ಏನದ ದೃಶ್ಯವಾದ ಸಕಲ ಪದಾರ್ಥಗಳಲ್ಲಿ ತುಂಬಿಕೊಂಡಿರುವುದು. ಎಷ್ಟು ಅದ್ಭುತ ನೋಡ್ರಿ. ಇದು ಫೋನ್ ಅದ, ಇದು ಗ್ರಂಥ ಐತೆ, ಇದು ಮೇಜ್ ಐತೆ, ಇದು ಕುರ್ಚಿ ಐತೆ, ಒಂದಲ್ಲ ಎರಡಲ್ಲ, ನಾನಾ ಒಂದು ದೃಶ್ಯವಾದ ಸಕಲ ಪದಾರ್ಥಗಳಲ್ಲಿ ತುಂಬಿಕೊಂಡಿರುವುದರಿಂದ ಅದರಿಂದ ಇದಮಾಕಾರ ಭಾವನೆಗಳು ಬಹಳಷ್ಟು ಅಸಂಖ್ಯ ಆಗ್ಬಿಟ್ಟವು. ಇಷ್ಟಿಷ್ಟ ಅಂತ ಹೇಳಕ್ ಆಗಂಗಿಲ್ಲ, ಅಸಂಖ್ಯಾತವಾಗಿಬಿಟ್ಟು ನೋಡಿ. ಇದಮಾಕಾರ ವೃತ್ತಿ, ಇದಮಾಕಾರ ಭಾವನೆಗಳು ಅಸಂಖ್ಯಾತಗಳಾಗ್ಬಿಟ್ಟವು. ಇದಮಾಕಾರ ವೃತ್ತಿಗೆ ಕೆಲವು ಇದಮಾಕಾರ ವೃತ್ತಿ ಏನಾಗ್ತದ, ಕೆಲವು ಅನುಕೂಲ ಅಂದ್ರೆ ಇಷ್ಟ ವಿಷಯಗಳಿಗೆ ಸಂಬಂಧವಾಗಿ ಅಲ್ಲಿ ಮೋಹ ಮಾಡುವಂಥದ್ದು, ಪ್ರೀತಿ ಮಾಡುವಂಥದ್ದು, ರಾಗ ಮಾಡುವಂಥದ್ದು ಆಗ್ತದೆ. ಕೆಲವು ವಸ್ತುಗಳು ನಮ್ಗೆ ಇಷ್ಟ ಆಗಿದಾವ. ಆ ಇಷ್ಟವಾದಂತ ವಿಷಯಗಳಿಗೆ ಸಂಬಂಧವಾದಾಗ ಏನಾಗ್ತದ, ಅದು ಮೋಹ ಅನ್ನಿಸ್ತದ, ರಾಗ ಅನ್ನಿಸ್ತದ, ಪ್ರೀತಿ ಅನ್ನಿಸ್ತದ. ಅದು ಅನುಕೂಲ ಆದಾಗ. ಆಗ ಪ್ರತಿಕೂಲ ಆದಾಗ ಈ ವಿಷಯಗಳು ನಮ್ಗ ಇಷ್ಟ ಇಲ್ಲ, ಅವಾಗ ಏನ್ ಅನಿಸ್ತದ, ನಮ್ಗ ದ್ವೇಷ ಅಂತ ಅನ್ಸ್ಕೊಳತದ. ನಮ್ಗೆ ಇಷ್ಟ ಇಲ್ಲ ಇದು ಅಂತ ಹೇಳ್ಬಿಟ್ಟು ವಸ್ತು ಪದಾರ್ಥಗಳು. ಅದಕ್ಕೆ ಯಾವ ಪದಾರ್ಥ ತನಗೆ ಇಷ್ಟವೋ ಅದನ್ನ ಸ್ವೀಕರಿಸ್ತಾನ, ಅನಿಷ್ಟ ವಸ್ತುವನ್ನ ತ್ಯಾಗ ಮಾಡಿಸ್ತವ. ಅದರಿಂದ ಇನ್ನೇನು ರಾಗ ದ್ವೇಷ ಸುಖ ದುಃಖಗಳಿಗೆಲ್ಲ ಇದು ಇದಮಾಕಾರ ವೃತ್ತಿ ಕಾರಣ ಆಗ್ಬಿಡ್ತದೆ. ಈಗ ಹೊರಗಡೆ ಇಂದ್ರಿಯ ಪರ್ಯಂತರ ಹೋಗ್ತದಲ್ಲ, ಹೋದ ನಂತರ ಏನಾಗ್ತದೆ, ಅಹಂಕಾರವೇ ಇಂದ್ರಿಯಗಳ ಪರ್ಯಂತರ ಹೊರಗೋಗಿ ಇದಮಾಕಾರ ವೃತ್ತಿಯಿಂದ ಏನು ತೋರ್ತಾವಲ್ಲ ಈ ವಸ್ತುಗಳು, ಸಕಲ ವಸ್ತುಗಳು ಏನ್ ತೋರ್ತಾವ, ಅದ್ರಾಗ ನಮಗ ಇಷ್ಟ ಇದ್ದದ್ದು ನಾವು ತಗೊಂಡಿವಿ, ಅದನ್ನ ಪಡ್ಕೊಂಡಿವಿ ಅಂದ್ರೆ ಅದು ರಾಗ ಅನ್ಸುವಾಗ. ಇಷ್ಟ ಇದ್ದ ವಸ್ತು ಅಂತಂದ್ರೆ ಅದು ಬಿಡಬೇಕನ್ಸುತ್ತೆ, ಬಿಡ್ತೀವಿ, ತ್ಯಾಗ ಮಾಡ್ಬಿಡ್ತೀವಿ. ಪ್ರತಿಕೂಲ ಆದಾಗ, ಅದರಿಂದ ತೊಂದರೆ ಆದಾಗ ನಾವು ಅದನ್ನ ಬಿಡ್ತೀವಿ, ಅದು ದ್ವೇಷ ಅಂತ ಅನ್ಸೋದು. ಅದಕ್ಕೆ ಈ ರೀತಿಯಾಗಿ ರಾಗ ದ್ವೇಷ ಸುಖ ದುಃಖಾದಿಗಳೆಲ್ಲ ಇದಮಾಕಾರ ವೃತ್ತಿಯ ಕಾರಣ ಆಗ್ಯದ. ಇದಕ್ಕೆ ನೋಡ್ರಿ, ಸುಖ ದುಃಖಗಳಿಗೆ ಯಾವ ವೃತ್ತಿ ಕಾರಣ ಆಗ್ಯದ, ಇದಮಾಕಾರ ವೃತ್ತಿ ಕಾರಣ ಆಯ್ತದೆ. ರಾಗದಿಂದ ಹಿಡಿಯುವಂಥದ್ದು ಅಂದ್ರೆ ಪ್ರೀತಿಯಿಂದ ಹಿಡಿಯುವಂಥದ್ದು, ಪ್ರೀತಿಯಿಂದ ಮಾಡುವಂಥದ್ದು, ಒಳ್ಳೆಯದನ್ನ ಮಾಡುವಂಥದ್ದು, ಆ ಕರ್ಮ ಏನಂತ ಪುಣ್ಯದ ಕರ್ಮ ಅಂತ ಅನ್ಸ್ಕೊಳ್ತದೆ. ಮತ್ತೆ ದ್ವೇಷದಿಂದ ಬಿಡುವ, ಇದು ಮಾಡಬಾರ್ದಪ್ಪ, ಇಂತ ಮಾಡಾದ ಕೆಲಸವನ್ನ ಮಾಡುವಂಥದ್ದು, ಅದನ್ನ ಬೇಡ, ಮಾಡೋದು ಬೇಡ, ದ್ವೇಷದಿಂದ ಬಿಡುವಂಥದ್ದು, ಇದು ನಮ್ಗ ಪ್ರತಿಕೂಲ ಐತೆ, ಅದಕ್ಕೆ ಇದು ನಾವು ಮಾಡಂಗಿಲ್ಲ ಅನ್ನುವಂಥದ್ದು. ಆ ರೀತಿಯಿಂದ ದ್ವೇಷದಿಂದ ಬಿಡುವ ಕರ್ಮವೇ ಇಲ್ಲೇನನ್ನಸ್ತದ, ಪಾಪ ಅಂತ ಅನ್ಸ್ಕೊಳ್ತದ. ಯಾಕಂತಂದ್ರ ದ್ವೇಷದಿಂದ ಬಿಡುವ ಕರ್ಮವೇ ಪಾಪ ಅಂತ ಅನ್ಸ್ಕೊಳ್ತದ. ಮತ್ತೆ ರಾಗದಿಂದ ಹಿಡಿಯುವಂತ ಕರ್ಮವೇ ಪುಣ್ಯ ಅಂತ ಅನ್ಸ್ಕೊಳ್ತದ. ಈ ಪುಣ್ಯ ಪಾಪಗಳೇ ಮುಂದಿನ ಜನ್ಮ ಕಾರಣ ಆಗ್ಬಿಟ್ಟಿವೆ ನೋಡ್ರಿ. ಇವು ಮಾಡ್ಬೇಕಾದಂಥವನ್ನ ಮಾಡಿದಾಗ ಅದು ಪುಣ್ಯ ಬರ್ತದ. ಮಾಡದೇ ಇರುವಂತಹ ಕೆಲಸಗಳನ್ನ ಅಲ್ಲಿ ಮಾಡಿದಾಗ ಅದು ಏನಾಗ್ತದ, ಪಾಪಕ್ಕೆ ಗುರಿ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ಇನ್ನೇನಾಗ್ತದ, ಇವೇ ಪಾಪ ಪುಣ್ಯಗಳು ಏನಾಗ್ತದ. ಅದಕ್ಕೆ ಏನಾಗ್ತದ, ಮನೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ, ಶ್ರುತಿಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳ್ತಾರೆ. ಶ್ರುತಿಯಲ್ಲಿ ಹೇಳಿದಂತ ವಾಕ್ಯಗಳನ್ನ ನಾವು ಫಾಲೋ ಮಾಡಿದೀವಿ, ಗುರುಗಳು ಹೇಳಿದಂತ ವಿಚಾರಗಳನ್ನ ತಿಳ್ಕೊಂಡು ಅದೇ ಪ್ರಕಾರ ನಾವು ನಡ್ಕೊಂಡಿವಿ, ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಆ ರೀತಿಯಿಂದ ನಡ್ಕೊಂಡಿದೀವಿ ಅಂದ್ರೆ ನಮಗ ಏನ್ ಬಹಳ ಅದು ಪುಣ್ಯನೇ, ನಮಗೆ ದೊಡ್ಡ ಪುಣ್ಯ ಅಂತ ಅನ್ಬೇಕು. ಯಾವಾಗ ಅದನ್ನ ಕೇಳ್ತಾ ಹೋಗ್ತೀವಿ, ನಮಗ ಖಂಡಿತ ಈ ಒಂದು ಸುಖದ ಮಾರ್ಗ, ಆನಂದದ ಮಾರ್ಗ, ಜ್ಞಾನದ ಮಾರ್ಗ, ಭಗವಂತನ ಕಡೆ ಹೋಗುವಂತ ಮಾರ್ಗ ಸಿಗ್ತದೆ, ಖಂಡಿತ ಸಿಗ್ತದೆ. ಅದಕ್ಕೆ ಇಲ್ಲಿ ಕೂಡ ಈ ಪಾಪ ಮಾಡೋದ್ರಿಂದ ಪುಣ್ಯ ಮಾಡೋದ್ರಿಂದ ಇವೆರಡು ಪಾಪ ಪುಣ್ಯಗಳು ಜನ್ಮಕ್ಕೆ ಕಾರಣಗಳಾಗ್ತಾವ. ಅಂದ್ರ ದೇಹ ಹುಟ್ಟಿ ಬರೋದಕ್ಕೆ ಕಾರಣ ಆಗ್ತಾವ. ಪುಣ್ಯ ಮಾಡಿದ್ರು ಕೂಡ ಶರೀರ ಬರ್ಬೇಕು, ಪಾಪ ಮಾಡಿದ್ರು ಕೂಡ ಶರೀರ ಬರ್ಬೇಕಾಗ್ತದೆ. ಇವೆರಡು ದೇಹದ ಒಂದು ಪ್ರಾಪ್ತಿ ಆಗ್ಬೇಕಾದ್ರೆ ಈ ಪುಣ್ಯಗಳು, ಈ ಪುಣ್ಯ ಪಾಪಗಳೇ ಕಾರಣ ಆಗ್ತಾವ. ಈ ಪುಣ್ಯ ಪಾಪಗಳಿಗೆ ಯಾವ್ದು ಕಾರಣ? ಈ ಪುಣ್ಯ ಪಾಪಗಳಿಗೆ ರಾಗ ದ್ವೇಷ ಕಾರಣ. ಯಾಕಂದ್ರ ರಾಗದಿಂದ ಮಾಡಿದಂತ ಕೆಲಸ ಪುಣ್ಯಕ್ಕೆ ಜಮಾ ಆಗ್ತದ, ದ್ವೇಷದಿಂದ ಮಾಡಿದಂತ ಕೆಲಸ
ಪಾಪಕ್ಕೆ ಗುರಿ ಆಗ್ತದೆ. ಹಂಗಾಗಿ ರಾಗದ್ವೇಷಗಳಿಗೆ, ಈಗ ಪುಣ್ಯ ಪಾಪಗಳಿಗೆ ಕಾರಣವಾಗಿರುವಂತದ್ದು ಯಾವುದು? ರಾಗದ್ವೇಷಗಳು. ರಾಗದ್ವೇಷಗಳಿಗೆ ಮುಖ್ಯವಾಗಿ ಕಾರಣ ಆಗಿರುವಂತದ್ದು ಯಾವುದು? ಇಷ್ಟ ಅನಿಷ್ಟ. ಇಷ್ಟ ಇದ್ದದ್ದು ರಾಗ ಅನ್ಸ್ಕೊಳ್ತದೆ, ಅನಿಷ್ಟ ಇದ್ದದ್ದು ದ್ವೇಷ ಅನ್ಸ್ಕೊಳ್ತದೆ. ಮತ್ತೆ ಅವುಗಳಿಗೆ ಸಾಮಾನ್ಯವಾಗಿ ಏನ್ ಕಾರಣ? ಇಷ್ಟ ಇಷ್ಟ ಅನಿಷ್ಟ ವೃತ್ತಿಗಳ ಕಾರಣ ಆಗ್ತಾವಲ್ಲ, ಇವುಗಳಿಗೆ ಸಾಮಾನ್ಯವಾಗಿ ಇದಮಾಕಾರ ವೃತ್ತಿಯೇ ಕಾರಣ ಆಗ್ಬಿಡ್ತದೆ. ಇವಕ್ಕೆ ಕಾರಣ ಆಗಿರುವಂತದ್ದು ಯಾವುದು? ಇದಮಾಕಾರ ವೃತ್ತಿಯೇ ಕಾರಣ ಆಗ್ತದೆ. ಈ ಇದಮಾಕಾರ ವೃತ್ತಿಗೆ ಏನ್ ಕಾರಣ? ದೇಹವೇ ನಾನನ್ನುವಂತ ಅಹಂಕಾರವೇ ಕಾರಣ ಮುಖ್ಯವಾಗಿ. ಎಲ್ಲೆಲ್ಲಿಗೆ ಬಂತು ನೋಡ್ರಿ, ಬಹಳ ಸೂಕ್ಷ್ಮದ ವಿಚಾರ ಇದು. ಅದಕ್ಕೆ ಇದಮಾಕಾರ ವೃತ್ತಿಗೆ ದೇಹವೇ ನಾನನ್ನುವಂತ ಅಹಂಕಾರವೇ ಕಾರಣ ಆಗ್ತದೆ. ಈ ಅಹಂಕಾರಕ್ಕೆ ಏನ್ ಕಾರಣ? ಇಷ್ಟು ಚಂದ ತಗೊಂಡಾರ ನೋಡ್ರಿ. ಈ ಅಹಂಕಾರಕ್ಕೆ ಮುಖ್ಯ ಕಾರಣ ಯಾವುದು? ನಿನ್ನ ಮೂಲ ಸ್ವರೂಪವನ್ನು ವಿಸ್ಮೃತಿ ಆಗೋದಕ್ಕಾಗಿ ಈ ಅಜ್ಞಾನವೇ ಕಾರಣ ಆಯ್ತು. ಅಹಂಕಾರಕ್ಕೆ ಮೂಲ ಕಾರಣ ಯಾವುದು? ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ನಿನ್ನ ಸ್ವರೂಪವನ್ನು ಮರ್ತದ್ದೇ ಅಜ್ಞಾನ. ಅದಕ್ಕೆ ಈ ರೀತಿ ನಿನಗೇನಾಯ್ತು? ಸಂಸಾರ ಚಕ್ರವು ತಿರುಗ್ತಾ ಇದೆ. ಯಾವ್ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಿದಾರ ಅವರು. ಇದಕ್ಕ ಮುಖ್ಯ ಎಲ್ಲಕ್ಕೂ ಕಾರಣ ಯಾವ್ದಂದ್ರ ನಿನ್ನ ಮರ್ತದಕ್ಕ ಅಜ್ಞಾನವೇ ಕಾರಣ. ಇಷ್ಟೆಲ್ಲ ಒದ್ದಾಡಕತ್ತೀವಲ್ಲ, ಇದಕ್ಕೆಲ್ಲ ಯಾರು ಕಾರಣ? ನಾವೇ ಕಾರಣ. ಸೈಕಲ್ ಮೇಲೆ ಕೂತ್ಕೊಂಡು ಎಲ್ಲೇನೋ ಹೋಗ್ರಿ, ನಾವ್ ಹೋಗ್ಬೇಕಾದಾಗ ಬಹಳ ಚಂದ ಬಂದೀವ್ರಿ ಅಂತ ಹೇಳ್ತೀವಿ. ಆದ್ರ ಸೈಕಲ್ ಮೇಲೆ ಕೂತ್ಕೊಂಡು ಅದು ಕಾಲ್ ತುಳ್ಕೊಂತ ಹೋದ್ರೆ ನಮ್ಮ ಭಾರ ನಾವೇ ಒತ್ಕೊಂಡಂಗೆ. ಅದು ತ್ರಾಸನು ಆಗ್ತದ ಬಹಳ. ಮಾಮೂಲಿ ಸ್ಥಳದಲ್ಲಿ ಹೋದ್ರ ನಮ್ಮನ್ನ ನಾವೇ ಒತ್ಕೊಂಡು ಹೋದಂಗಲ್ಲ. ಅದ್ರಾಗ ಇಲ್ಲಿ ಕೂಡ ಏನಾಗ್ತದಂದ್ರ ಈ ಸುಖ ದುಃಖ, ಈ ಶರೀರ ಇಲ್ಲಿ ಬಂದು ಒದ್ದಾಡಕ ಮಾಡೋದಕ್ಕೆ ಇವೆಲ್ಲಕ್ಕೂ ಈ ಎಲ್ಲ ಕಷ್ಟಗಳಿಗೆ ಕಾರಣ ಯಾವುದು? ನಿನ್ನ ಅಜ್ಞಾನನೇ. ಅಜ್ಞಾನ ಅಂದ್ರ ನೀನ್ ಯಾರನ್ನೋದು ಮರ್ತದ್ದೇ ಇದಕ್ಕೆಲ್ಲ ಕಾರಣ. ಮುಖ್ಯವಾಗಿ ಇದೆಲ್ಲ ದುಃಖಗಳಿಗೆ ಕಾರಣವಾಗಿರುವಂತದ್ದು, ಜನನ ಮರಣಕ್ಕೆ ಕಾರಣವಾಗಿರುವಂತದ್ದು ಯಾವ್ದಂದ್ರ ನೀನು ಮರ್ತದಕ್ಕ. ಅದಕ್ಕ ಈ ರೀತಿಯ ಸಂಸಾರ ಚಕ್ರ ತಿರುಗ್ತಾನೆ ಅದ. ಯಾವಾಗ ಅಜ್ಞಾನದಲ್ಲಿ ಇದ್ದಾಗ ನೋಡ್ರಿ, ಇದು ಅಜ್ಞಾನ ಇದ್ದಾಗ ನೀನ್ ಯಾವಾಗ ನೀನು ಖುಷಿ ಆಗ್ತಿ, ಯಾವಾಗ ಸಂತೋಷ ಪಡ್ತಿ, ಯಾವಾಗ ಆನಂದ ಪಡ್ತಿ, ಯಾವಾಗ ಭಗವಂತನ ಕಾಣ್ತಿದಿ ನೀನು. ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಅಜ್ಞಾನದ ಕೇಡು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಜ್ಞಾನನೇ ಪಡ್ಕೊಳ್ಬೇಕು. ಜ್ಞಾನ ಎಲ್ಲಿ ಪಡ್ಕೊಳ್ಬೇಕು? ಸದ್ಗುರು ಮುಖಾಂತರ ಏನು ಪ್ರತಿನಿತ್ಯ ಶ್ರವಣ ಮನನ ನಿಧಿಧ್ಯಾಸ ಇದನ್ನ ಮಾಡ್ಕೊಂಡಾಗೆ ಮಾತ್ರ ಜ್ಞಾನ ಪಡ್ಕೊಳಿಕ್ ಸಾಧ್ಯ ಆಗ್ತದ. ಇಲ್ಲ ಅದು ಕ್ರಮವಾಗಿ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಬಿಟ್ಟು 4ನೇ 5ನೇ ಕ್ಲಾಸಿಗೆ ಎತ್ತಿದ್ರ ಶಾಲೆ ಓದ್ದಂಗ ಆಗ್ತದ. ನಮ್ಮ ಮಕ್ಳು ಕರ್ಕೋತಾರೆ ಅನ್ನಲ್ಲಿ ಇಲ್ಲಲ್ಲ, ಅದು ಯೋಗ್ಯನೂ ಆಗಂಗಿಲ್ಲ. ಮತ್ತೆ ನಾವು ಡಿಗ್ರಿ ಮಾಡ್ಬೇಕಾದ್ರೆ 1 2 3 4 5 6 ಅಂತ ಹಿಂಗ್ ಕ್ರಮವಾಗಿ ಬರ್ಬೇಕಾಗ್ತದೆ. ಅಲ್ಲಿ ಮಾತ್ರ ಕ್ರಮ ಇಟ್ಕೊಂಡು ಇಲ್ಲಿ ಮಾತ್ರ ಇಲ್ರಿ, ಅಲ್ಲಿ ಒಂಚೂರು ಕೇಳಿದ್ರಿ, ಒಂದ್ ತಿಂಗಳು ಕೇಳಿದೇವ್ರಿ, ಇಲ್ಲಂಗ್ ಕೇಳಿದೇವ್ರಿ, ಮತ್ತೆ ಮುಕ್ತಿ ಆಗ್ಬಿಡ್ಬೇಕು. ಹೆಂಗಾಗ್ತದಪ್ಪ ಮುಕ್ತಿ? ಇದಕ್ಕೆ ಮಾತ್ರ ಕಷ್ಟ ಪಡಂಗಿಲ್ಲ. ಬೇರೆ ಅದಕ್ಕೆ ಸಂಸಾರದ ಬಲ ಕಷ್ಟ ಪಡ್ತೀವಿ. ಏನ್ ಕಷ್ಟ ಪಡ್ತೀವಿ? ಬಹಳ ದುಃಖ ಆದಂದ್ರೂ ಕೂಡ ನಾವು ಬಡ್ದಾಡಿ ಅದರಲ್ಲೇ ಮಾಡ್ತೀವಿ, ಅದರಲ್ಲೇ ತೊಡಗಿಸ್ತೀವಿ ಮನುಷ್ಯನ. ಆನಂದ ಐತಿ ನೋಡ್ರಪ್ಪ ಇದರಲ್ಲಿ. ಗುರುವಾಕ್ಯ ಕೇಳ್ರಪ್ಪ ಒಂಚೂರು, ಎಷ್ಟು ಅದ್ಭುತ ಅದ. ಶ್ರೀ ಗುರು ಹೇಳ್ತಾರಲ್ಲ, ಶ್ರೀ ಗುರು ವಚನದಿಂದ ಅಧಿಕ ಸುದ್ದಿ ಉಂಟೆ ಅಂದ್ರ ಕಿವಾಗ ಹೋಗಂಗೆ ಇಲ್ಲ. ಹಿಂಗ್ ಬಡದಕ್ಕೆ ಕೆಳಗ್ ಬಿದ್ಬಿಡ್ತಾವ, ಹೋಗೋದೇ ಇಲ್ಲ ನಮಗ. ಮತ್ತ ಅವ್ರೇನ್ ಸುಮ್ಮನೆ ಹೇಳ್ಯಾರ? ಆಡಕ್ ಹೇಳ್ಯಾರ? ಯಾರೋ ಒಬ್ರು ಅಜ್ಞಾನಿಗಳು ಬೈದ್ರ ಮಾಡಿದ್ರ ಸಾಯವರೆಗೆ ನೆನ್ಪಿಟ್ಕೋತೀವಿ. ಅವ್ರು ನಮಗ್ ಹಿಂಗ್ ಅಂದ್ರಿ ಅಂತೀವಿ. ಅವ್ರಿಗೆ ಬೇಕಾದಾಗ ನಮ್ ಎದುರುಗಡೆ ಬಂದಾಗ ಬೇಕಾದಂಗ್ ಮಾತಾಡ್ಲಿ ಅವ್ರು. ಆದ್ರ ಒಳಗ ನಮ್ಗ ಅದು ಏನಾಗಿರ್ತದೆ, ಬೇರೂರಿರ್ತದೆ. ಇಲ್ರಿ ನಮಗ್ ಹಿಂಗ್ ಅನುಭವ ಒಂದು ಬಿಟ್ರಿ. ಅದೇ ಸದ್ಗುರುನಾಥ ಶ್ರೀ ಗುರು ವಚನದಿಂದ ಅಧಿಕ ಸುದ್ದಿ ಉಂಟೆ. ಆ ಗುರು ವಾಕ್ಯದಾಗ ಬಹಳಷ್ಟು ಅಮೃತ ಅದ, ಸಾಯಿಲಾರ. ಯಾಕಂದ್ರೆ ನಿನ್ನ ದುಃಖಕ್ಕೆ ಕಾರಣ ಆಗಿರುವಂತ ಬಂಧನವನ್ನ ಬಿಡಿಸ್ತಾನ, ದುಃಖದಿಂದ ಪಾರ್ ಮಾಡ್ತಾನ. ಏನ್ ಚಂತನ ಹತ್ಕೊಂಡ್ ಕುಂದಿರ್ತಿದಲ್ಲ ಸಂಸಾರ, ಅದಾಯ್ತು ಇದಾಯ್ತು ಅಗಲಾಯ್ತು ಕುಂಬಳಾಯ್ತು, ಅದ್ ಏನ್ ಹೋಗ್ತದ ಅನ್ನೋದು? ಹೋಗಂಗಿಲ್ಲ. ಯಾವಾಗ ಗುರು ವಾಕ್ಯ ಕೇಳ್ತೀವಿ ಅವು ಸ್ವಲ್ಪ ಬಿಡುಗಡೆ ಆಗ್ತಾವ ನಿನ್ನಿಂದ. ಅವಿದ್ರು ಕೂಡ ನಿನ್ಗೇನ್ ಟಚ್ ಮಾಡಂಗಿಲ್ಲ. ಅಂತ ಶಕ್ತಿ ಗುರುವಾಕ್ಯದಲ್ಲಿ ಅದಾವಂದ್ರ ನಮ್ಗೆ ಹಿಂಗ್ ಕೇಳ್ಕೈತಿ ಬಿಡ್ರಿ.
ಯಾಕೆ ಕೇಳ್ತಾರೆ? ದಿನ ಕೇಳೋದು ಎಲ್ಲಿದ್ರಿ? ಎಷ್ಟು ಅಲಕ್ಷ್ಯ ಭಾವ ಹುಟ್ಟಿಸ್ಬಿಡ್ತದ. ಯಾಕೆ ಹುಟ್ಟಿಸ್ತದ? ಪಾಪದ ಫಲ ಅದು. ಅದಕ್ಕೆ ಸುಖಕ್ಕೆ ಕಾರಣ ನಾವೇ, ದುಃಖಕ್ಕೆ ಕಾರಣ ನಾವೇ. ಇಲ್ಲಿ ಯಾವ ರೀತಿ ಅಂದ್ರ ಅದರಿಂದ ಇದೇನಾಗ್ತದ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಯೇ ಸಂಸಾರೇ ಬಹು ದುಸ್ತಾರೆ ಕೃಪಾಯ ಪಾರೆ ಪಾಹಿ ಮುರಾರೆ. ಎಷ್ಟು ಚಂದ ಹೇಳ್ತಾರ ನೋಡ್ರಿ ಅಲ್ಲ. ಎಷ್ಟು ಸಲ ಅವ್ರು ಸಾಯೋದು ಹುಟ್ಟದ್ರಿ, ಭಯ ಆಗ್ತದ ಭಯ. ಅದಕ್ಕೆ ನಿಜಗೊಂಡ್ರು ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆನೆನದು ಅಂತ ಹೇಳ್ತಾರ ಅವ್ರು. ಅಬ್ಬಾಬಾಬಾ ನಿದ್ರೆ ಬರೋದು ಅಂತ ಹೇಳ್ತಾರ. ನಮಗಿದ್ರ ನಿದ್ರೆ ಬಂದ್ರೆ ಸಾಕಪ್ಪ ಗಪ್ಪನ ಮಕ್ಕೊಂಡ್ಬಿಡ್ತೀವಿ, ಚಂದ ಆರಾಮಾಗಿರ್ಬೇಕು, ಚಂದ ಜೀವನ ಮಾಡ್ಬೇಕಂದ್ರೆ ನಿದ್ದೆ ಬಾ ಚಂದ್ರಿ ಅಂತೀವಿ. ಅವ್ರಿಗೆ ನಿದ್ದೆ ಬರೋದಂತ ಅವ್ರ ಮಹಾತ್ಮರು ಹೇಳ್ತಾರ. ನಾವ್ ಅಂತೀವಿ ನಿದ್ದೆ ಬಂದ್ರೆ ಸಾಕ್ರಿ ಚಂದ ಮಕ್ಕೊಂತೀವಿ. ನಮ್ಗೆ ಅರಿವಿಲ್ಲ ರೀ, ನಮ್ಗ ಅರಿವಿಲ್ಲ. ಒಳಗ್ ದೊಡ್ಡ ರೋಗ ಅದ, ಅದು ದಿನಾ ನಮ್ಮನ್ ತಿನ್ನಾಕತ್ತದ್ರಿ, ದಿನಾ ಪಾಯ್ಸನ್ ತರ ಕೆಲಸ ಮಾಡಾಕತ್ತಿದಂದ್ರೆ ನಮ್ಗ ಅದು ಅಂತೀವಿ. ನಮ್ಗೆ ಯಾಕಂದ್ರೆ ಗೊತ್ತಿಲ್ಲ, ನಮ್ಗೆ ಬಂದಾಗ ನೋಡ್ಕೊಂಡ್ ಅಂತೀವಿ, ಸಾವು ಬಂದಾಗ ನೋಡ್ಕೊಳ್ಳೋಣ ಅಂತೀವಿ, ಅಲ್ಲಿ ತನ ನಾವು ಆರಾಮ್ ಇರ್ತೀವಿ ಅಂತೀವಿ. ಎಂತ ಒಂದು ಅಜ್ಞಾನ್ರಿ. ಗೊತ್ತದ ಎಲ್ಲರಿಗೆ, ಅದನ್ನ ಈ ಭೂಮಿಯಲ್ಲಿ ಇರೋದಿಲ್ಲ ಅಂತ ಗೊತ್ತದ. ಯಾವಾಗಾದ್ರೂ ಒಂದ್ಸಲ ಹೋಗಾರೆ ಅಂದ್ರೂ ಕೂಡ ಅದನ್ನ ಮರ್ಸಿ ಬಿಟ್ಟದಲ್ಲ, ಇದು ಅಜ್ಞಾನ. ನಿನ್ನ ಸ್ವರೂಪ ವೃತ್ತಿ ಒಂದು ಮರಿ ಮಾಡ್ಯದಂತಲ್ಲ, ಅದು ಎಲ್ಲಟು ಮರಿ ಮಾಡ್ಯದದು. ಯಾಕಂದ್ರ ಸಾಯಕತ್ತಾರ, ಹುಟ್ಟಕತ್ತಾರ, ಸಾಯ್ತಾರ ಅಂದ್ರೂ ಕೂಡ ನಾನು ಈ ಭೂಮಿ ಮೇಲೆ ಇರಂಗಿಲ್ಲಲ್ಲಪ್ಪ, ಒಂದ್ಸಲ ಹೋಗ. ಅಷ್ಟ್ರ ಮಧ್ಯೆ ನಾನು ಏನ್ ಮಾಡ್ಕೋಬೇಕು? ಗುರುಗಳ ವಾಕ್ಯಗಳನ್ನ ಕೇಳ್ಬೇಕು, ಏನೋ ಒಂಚೂರು ಒಳ್ಳೇದನ್ನ ತುಂಬಿಕೊಳ್ಬೇಕು, ಏಟ್ ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ಬೇಕು ಅನ್ನೋದು ಐತೆ ನಮಗಂದ್ರ. ಅವೆಲ್ಲ ಹಂಗ ಹೇಳ್ತಾರ, ನಾವ್ ಹಿಂಗೆ ಮಾಡಿದ್ರೆ ಆಯ್ತು ಅಂತ ಹೋಗ್ತದಲ್ಲ. ಇದನ್ನು ನೋಡ್ರಿ ಎಂಥ ಒಂದು ಅಜ್ಞಾನ ಅಂತೀರಿ. ಅದಕ್ಕ ಇಲ್ಲಿ ಕೂಡ ಈ ಏನಾಗ್ತದ, ಈ ಸಂಸಾರ ಚಕ್ರ ತಿರುಗ್ತಾ ಇರ. ಈ ಚಕ್ರದೊಳಗೆ ನೋಡ್ರಿ, ಈ ಮಾನವ ಶರೀರ ಅನ್ನುವಂತ ಆ ಪಾಯಿಂಟ್ಸಿಗೆ ಬರ್ಬೇಕಾದ್ರೆ ಬಹಳ ಕಷ್ಟ. ಅಷ್ಟೊತ್ತಿಗೆ ಎಷ್ಟು ಜನ್ಮಗಳು, 1 2 ಸಪ್ತಸಾಗರದಷ್ಟು ನೀರು ಕುಡ್ದೇವಂತ ಅಂದ್ರ ಧರೆಯನ್ನೆಲ್ಲವನ್ನು ಸಣ್ಣಿಸಿ ದೂರ ಮಾಡಿ ಹೇಳ್ತಾರೆ ಮಹಾತ್ಮ. ಬಹಳ ಅದ್ಭುತವಾಗಿ ಹೇಳ್ತಾರ. ಅದನ್ನ ಕೇಳಿಬಿಟ್ಟೆ ಮಹಾತ್ಮರಿಗೆ ನಿದ್ರಿ ಬರೋವಂತಪ್ಪ. ಮಾನವ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು, ಏಟಿದ್ರು ಅಟ್ಟೆ ಇಟ್ಟಿದ್ರು. ಮತ್ತಿದ್ ಮಾಯದಿಂದ ತೋರದಂಥದ್ದು ಯಾರು ನಂಬುತ್ತಾರೇನ್ರಿ? ಆಸ್ತಿ ಅಂತಸ್ತಿ ಅಲ್ಲಿ ಬಹಳ ಶ್ರೀಮಂತದಿನಂದ್ರೂ ನಂಬಂಗಿಲ್ಲ. ಇಲ್ಲಿ ಏನಿದ್ರು ಕೂಡ ಇಲ್ಲೇ ಬಿಟ್ಟು ಹೋಗೋದ ಅದು. ಅದನ್ನ ಯಾರನ್ನ ನಂಬ್ಕೊಂಡು ಹೋಗ್ತಾರ? ಅದಕ್ಕ ನಿಜಗೊಂಡ್ರೆ ರಾಜ್ಯರಿದ್ರಲ್ಲ ಅಂತಂತ ಮಹಾತ್ಮರು ತಿಳ್ಕೊಂಡ್ರು, ಮೂಲ ವಸ್ತುವನ್ನ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರು. ತಿಳ್ಕೊಂಡ್ರು. ಅದಕ್ಕ ಇದರಿಂದ ಅಹಮಾಕಾರ ಇದಮಾಕಾರ ಈ ವೃತ್ತಿಗಳೇನೆ ನಾನು ನಂದು ಅಂತ ಅಭಿಮಾನ ಪ್ರೀತಿಯಿಂದ ಕೂಡಿರ್ತೀವಲ್ಲ. ಗುರುಗಳು ಹೇಳಕತ್ತಾರ, ಈ ಅಹಂಕಾರ ಅಹಮಾಕಾರ ಮತ್ತೆ ಇದಮಾಕಾರ ಈ ವೃತ್ತಿಗಳೇನೆ ನಾನು ನಂದು ಅಂತ ನೀ ಕೂಡಕ್ ಹೋಗ್ಬೇಡ ನೋಡ್ರಿ. ಅದ್ರಾಗ ಪ್ರೀತಿ ಉಳ್ಳವನ್ನ ಆಗ್ಬೇಡ. ನೀನು ಪ್ರೀತಿ ಉಳ್ಳವನ್ನ ಆದ್ರೆ ಇದಕ್ಕ ಬಂದದಂತಲೂ ಸಂಸಾರ ಅಂತಲೂ ಅಂತಾರ ನೋಡ. ಮಮಕಾರ, ಅದಕ್ಕೆ ಅಹಂಕಾರ ಮಮಕಾರ. ಇವನ್ ಯಾವಾಗ ಅಳಿತೀವಿ? ಅಳಿದೇ ಇದ್ರೆ ಅವ್ ನಿಮ್ ಒಳಗೆ ಯಾವಾಗ್ಲೂ ಕುಂತ್ಕೊಂಡವ ಅಂತಂದ್ರೆ, ಅದ್ರ ಮೇಲೆ ಬಹಳ ಪ್ರೀತಿ ಉಳ್ಳವನಾಗಿದ್ದೆ ಅಂದ್ರೆ ಇದಕ್ಕೇನಂತಾರ? ಬಂಧ ಅಂತಾರ. ಇದರಿಂದನೇ ಸಂಸಾರ ನಿನಗಾಗೋದು. ಎಷ್ಟು ಅದ್ಭುತ ಐತಿ ನೋಡ್ರಿ. ನಮ್ಮನ್ನ ಯಾವ ಗರಗಸ್ ತಗೊಂಡು ಕೊಯ್ಯಕತ್ತಿಲ್ಲ. ಇದೇ ಅಹಂಕಾರ ಮಮಕಾರ ನಮ್ಮನ್ನ ಹಿಂಗ್ ಕೊಯ್ತಾ ಇದ್ದವ. ಅದ್ರ ನೋವಾದ ನಮಗ, ಆದ್ರ ಗೊತ್ತಾಗವಲ್ದು. ಜನ್ಮಾಂತರ ನೋವು ಪಡ್ತಾ ಇದ್ದೀವಿ. ಮಾನವ ಶರೀರಕ್ಕೆ ಬಂದೀವಿ ಅಂದ್ರೂ ಕೂಡ ಅದ್ರ ನೋವೇ ಅರಿವಿಗೆ ಬರ್ಲಿಲ್ಲ ಅಂದ್ರ ಎಂತ ಬಲಡ್ಡರಿ ಇದು ಅಜ್ಞಾನ ಅನ್ನುವಂಥದ್ದು. ನಿನ್ನಾಗ ಬಿಟ್ಕೋಬೇಕು. ನನಗ್ ಮುಕ್ತಿ ಆಗ್ಲಪ್ಪ ದೇವ್ರೇ, ಮುಕ್ತಿ ಕೊಡಪ್ಪ. ಅಲ್ಲಿ ಇಲ್ಲಿ ಹೋಗ್ತೀವಿ, ದೂರ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ. ಅಪ್ಪೋ ನನಗ್ ಭಾಳ ಆನಂದ ಕೊಟ್ಟು ಬಿಡಪ್ಪ, ತಾಯಾಗ ಭಾಳ ಚಂದ ಇಡಪ್ಪ. ಹೆಂಗ್ ಕೇಳ್ತೀವಿ, ಭಾಳ ನಾನಾ ವಿಚಿತ್ರ ಕೇಳ್ತೀವಿ ನಾವು. ಮುಕ್ತಿ ಕೊಟ್ಟು ಬಿಡಪ್ಪ ಅಂತ ಹೇಳ್ತೀವಿ. ಮುಕ್ತಿ ಸುಮ್ನೆ ಆಗ್ಬಿಡ್ತದೆ. ನಾನು ಒಳಗೆಲ್ಲ ಇಟ್ಕೊಂಡು ನನಗೆ ಮುಕ್ತಿ ಬೇಕು ಅಂತೀವಿ. ಮುಕ್ತಿ ಅಂದ್ರೆ ಏನು? ನಿನ್ನಲ್ಲಿ ನೀನು ಹೋಗ್ಬೇಕು, ನಿನ್ನಲ್ಲಿ ಇರುವಂತದ್ದೇ. ಅದಕ್ಕೆ ನಾನಲ್ಲೋ ಶಿವ ನಾನಲ್ಲೋ, ನಾ ಹೋಗದೆ ಶಿವ ತಾನಾಗಲ್ಲೋ. ಇದನ್ನ ಬಿಡ್ಬೇಕಾಗ್ಯದ ಮೊದಲು. ಅಹಂಕಾರ ಮಮಕಾರ ಎಲ್ಲವನ್ನ ಕಳ್ಕೋಬೇಕಾಗ್ಯದ. ನಿನ್ನೊಳಗ ಐತೆ ಎಲ್ಲಷ್ಟು. ಅದಕ್ಕ ಇವೆಲ್ಲ ಇದಮಾಕಾರ ಅಹಮಾಕಾರ ಇವೆಲ್ಲ ವೃತ್ತಿಗಳನ್ನ ನೋಡಿದ್ರೆ ಬೆರಿಬೇಡ. ಅದರಲ್ಲಿ ಮೋಹ ಉಳ್ಳವನಾಗ್ಬೇಡ,
ಪ್ರೀತಿ ಉಳ್ಳವನ ಆಗ್ಬೇಡ. ಆದಿ ಅಂದ್ರೆ ಅದಕ್ಕ ಬಂಧದಲ್ಲೇ ಸಿಕ್ಕಾಕೊಂಡ್ಬಿಡ್ತಿ. ಮತ್ತೇನ್ ಬಿಟ್ಟು ಹೋಗ್ಬೇಕಂದ್ರೆ ಮನಿ ಪನಿ ಬಿಟ್ಟು ಹೋಗ್ಬೇಕೇನ್ರಿ? ಅಹಂಕಾರ ಮಮಕಾರ ಮಾಡ್ಬೇಡ ಅಂತಂದ್ರೆ ಮತ್ತ ನಾವು ಅದ್ರ ಮೇಲೆ ಇದ್ರ ಮೇಲೆ ವಸ್ತು ಮೇಲೆ ಪ್ರೀತಿ ಮಾಡ್ಬೇಕಾಗ್ತದ, ಮೋಹ ಮಾಡ್ಬೇಕಾಗ್ತದ, ಹೆಂಡತಿ ಮಕ್ಕಳ ಮೇಲೆ ಮಾಡ್ಬೇಕಾಗ್ತದ, ಎಲ್ಲಟ್ಟು ನಮ್ದು ಅನ್ಬೇಕಾಗ್ತದ. ನಮ್ದು ಅನ್ಲಿಲ್ಲಂದ್ರೆ ಹೆಂಗ್ರಿ ಸಂಸಾರ ಆಗ್ತದ ಅಂತ ಅನ್ಬೋದು. ಆದ್ರೆ ಎಲ್ಲಸು ಇಟ್ಕೊಂಡ್ ಕುಂತಿಲ್ಲಲ್ಲಪ್ಪ, ನೀನು ಎಲ್ಲಿ ಇಟ್ಕೊಂಡಿದಿ? ಎಲ್ಲಟ್ಟು ಇಟ್ಕೊಂಡು ನೀ ಕೈಯಾಗ ಇಟ್ಕೊಂಡ್ ಕುಂತಿದ್ದೆ. ಏನಾದ್ರು ಸಾಮಾನುಗಳು ಇಟ್ಕೊಂಡ್ ಕುಂತಿದೆ, ಅಥವಾ ಹೆಂಡತಿ ಮಕ್ಳು ಇಟ್ಕೊಂಡ್ ಕುಂತಿದೆ, ಆಸ್ತಿ ಎಲ್ಲ ಊರಿಗೊಂದೊಂದು ಮನಿ ಕಟ್ಸಿದ್ರೆ ಇಟ್ಕೊಂಡ್ ಕುಂತಿದೆ. ಎಲ್ಲಿ ಗಂಟು ಹಾಕೊಂಡಿದೀನಿ ನೀನು? ಒಟ್ಟು ನಾವು ಡಾಕ್ಯುಮೆಂಟ್ಸ್ ಎಲ್ಲ ತಂದು ಒಂದು ಆಲ್ಮರೆಗೆ ಇಡ್ತೀವಿ, ಹೌದಾ? ಬಂಗಾರ ತಂದು ಎಲ್ಲೋ ಒಂದ್ ಕಡೆ ಇಡ್ತೀವಿ, ಕಾಗದ ಪತ್ರಗಳೆಲ್ಲ ತಂದು ಇಡ್ತೀವಿ, ಸೂಟ್ ಕೇಸ್ದಾಗರೆ ಇಟ್ಟಿರ್ತೀವಿ, ಆಲ್ಮರೆಗಾರೆ ಇಟ್ಟಿರ್ತೀವಲ್ಲ. ಈಗ ಅದಕ್ಕಿಂತ ಎಲ್ಲ ಕಾಗದ ಪತ್ರಗಳು ಪ್ರತಿ ಒಂದು ಇಂಚು ಕೂಡ ನಿನ್ನ ಮನಸ್ಸಿನಲ್ಲಿ ಗಂಟಕೊಂಡ್ಬಿಟ್ಟಿದ್ರು, ಹೃದಯದಲ್ಲಿ ಎಲ್ಲವನ್ನ. ಡಾಕ್ಯುಮೆಂಟ್ಸ್ ಕಿಲ್ಲದಾವ, ಅಲ್ಲಿ ಇರಲ್ಬೇಕ, ಆಲ್ಮರೆಗಲ್ಲಿ ಎಲ್ಲೇ ಇರಲ್ಬೇಕ. ಅದಕ್ಕೆ ಒಳಗೇನು ಇಟ್ಕೊಂಡಿದೆಲ್ಲ ಅವನ್ ತಕ್ಕೋ ಅಷ್ಟೇ. ಎಲ್ಲಿ ಇಟ್ಕೊಂಡಿದೆ ಅಲ್ಲಿ ಬಿಡು, ಎಲ್ಲಿ ಇದ್ದಲ್ಲೇ ಇರ್ತಾವ, ಎಲ್ಲಷ್ಟು ಇದ್ದಲ್ಲೇ ಇರ್ತಾವ, ಎಲ್ಲಿ ಹೋಗಂಗಿಲ್ಲ. ಆದ್ರ ಎಲ್ಲಿ ಗಂಟು ಹಾಕೊಂಡಿದೆ, ನನ್ನವರು, ನಂದು, ಅದು ನಂದು, ಇದು ನಂದು, ಏಟು ಗದ್ದಲಕ್ಕೆ ಬಿದ್ದಿದೆಲ್ಲ ಸ್ವಲ್ಪ ಸ್ವಲ್ಪ ತಕ್ಕೊಂಡ್ಬಿಡು. ಅವ್ ಯಾವ ಅಲ್ಲ ನಿನ್ಗೆ, ಏನ್ ನೀನ್ ಎಂದ ಎಷ್ಟೋ ಹಿಂಗಿದ್ದಾವೆಲ್ಲ ಬಿಟ್ಟು ಬಂದವ ನೀನು, ಮತ್ತೆ ಬಿಟ್ಟು ಹೋಗವನೆ. ಇಲ್ಲಿ ಯಾಕೆ ಇಟ್ಕೊಂತೀರಿ ಗಂಟು ಹಾಕೊಂತೀಯಪ್ಪ? ಇಟ್ಕೊಂಡ್ಬಿಡು ಅಷ್ಟು. ಅದ್ರ ಮ್ಯಾಲ ಮೋಹ ಉಳ್ಳವನ ಆಗ್ಬೇಡ. ಅದಕ್ಕ ಈ ರೀತಿ ಮಾಡ್ಕೊಂಡಿ ಅಂದ್ರ ಮತ್ತೆ ನೀವು ಸಾಯೋದು ಹುಟ್ಟೋದು ಎಷ್ಟು ಕಷ್ಟ. ಅದು ಒಂದಲ್ಲ ಎರಡಲ್ಲ, ಪನಿಷ್ಮೆಂಟ್, ಶಿಕ್ಷೆ ಇದು. ಹುಟ್ಟುವಂಥದ್ದು ಸಾಯುವಂಥದ್ದು ಯಾವಾಗ ನಿನ್ನ ನೀ ತಿಳ್ಕೊಳ್ಳಿಲ್ಲ ಅಂದ್ರ ದೊಡ್ಡ ಶಿಕ್ಷೆ ಐತೆ. ಅದಕ್ಕ ಇದರಿಂದ ಏನಾಗ್ತದೆ, ಅಹಂ ಇದೊಂದು ಎರಡು ಭಾವನೆಗಳನ್ನ ಬಿಟ್ರೆ ನೋಡ್ರಿ, ಇದು ಧೀರ. ನೋಡ್ರಿ, ಈ ಭಾವವನ್ನೇ ಬಿಡು. ಅಹಂಕಾರ, ನಾನು, ನನ್ನದು, ಈ ಶರೀರ ನಂದು, ನಾನೇ ಮಾಡಿದೆ, ನಾನೇ ಉಂಡೆ, ನಾನೇ ಓದೆ, ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, ನನ್ನಿಂದ ಆಯ್ತು, ಅವೆಲ್ಲ ತೆಗೆದು ಹಾಕಿ ಬಿಸಾಕ ಕಡೆ. ಪ್ರತಿಯೊಂದು ವಸ್ತುಗಳು ಇದು ನಮ್ದು, ಇದ್ರ ಮೇಲೆ ಮೋಹ, ಅದ್ರ ಮೇಲೆ ಎಲ್ಲವನ್ನ ಅಹಂಕಾರ ಮಮಕಾರ ಎಲ್ಲವನ್ನ ಬಿಟ್ಟು ಬಿಡು, ತೆಗೆದಾಕ್ ಬಿಡು. ಅದ ನೋಡಿ, ನಿನಗೆ ಅಷ್ಟು ಶಕ್ತಿ ಅದ ನಿನಗೆ. ಅದು ಬಿಟ್ಟಿ ಅಂದ್ರ, ಆ ಎರಡು ಭಾವನೆಗಳನ್ನ ನೀ ಬಿಟ್ಟಿ ಅಂತಂದ್ರ ನೀನೇ ಸಚ್ಚಿದಾನಂದ ಸ್ವರೂಪ. ಏನ್ ಹೇಳ್ತಾರ ನೋಡ್ರಿ, ಎಷ್ಟು ಅದ್ಭುತ ಐತಿ ನೋಡ್ರಿ. ಎಲ್ಲವನ್ನ ಬಿಟ್ಟು ಬಿಡು. ಯಾವ ನೀನು ಅಲ್ಲ, ನಿಂದೂನು ಅಲ್ಲ, ಯಾವ್ದು ಅಹಂಕಾರನು ಮಾಡ್ಬೇಡ, ಮಮಕಾರನು ಮಾಡಕ್ ಹೋಗ್ಬೇಡ. ಅವನ್ನೆಲ್ಲ ಬಿಟ್ಟಿ ಅಂದ್ರೆ ಉಳಿತ್ ಯಾರು? ನೀನೇ ಉಳಿತಿದ್. ಎಲ್ಲಕ್ಕೂ ಸಾಕ್ಷಿಯಾಗಿರುವಂತ ಪ್ರತ್ಯೇಗಾತ್ಮ ಸ್ವರೂಪ ನೀನೇ ಆನಂದವಾಗಿ ಇರ್ತೀವಿ ನೋಡು. ಅದಕ್ಕ ನೀನೇ ಸಚ್ಚಿದಾನಂದ ಸ್ವರೂಪನಿರುವಿ ಅಂತ ಇಲ್ಲಿ ಹೇಳತ್ತಾರ. ಮುಂದಿನ ನುಡಿ ಮತ್ತೆ ನಾಳೆ ಬಹಳ ವಿಶೇಷವಾದಂತ ವಿಚಾರಗಳು ನಿಜಗೊಂಡ್ರು ಕಲ್ಸಕ್ರಿ ಇದ್ದಂಗ್ರಿ. ಸ್ವಲ್ಪ ನಾವು ತಾಳ್ಮೆಯಿಂದ ಕೇಳ್ಬೇಕು. ಕೇಳಿದಾಗ ಇವು ಸಮಯಗಳು ಹೆಂಗದಾವಂದ್ರ ಪುಣ್ಯದ ಸಮಯಗಳು. ಇವು ಕಳ್ಕೊಂಡ್ ಪುಣ್ಯ ಆದ್ರಿ ನಮ್ಗೆ ರೊಕ್ಕ ಬಂತು, ಪುಣ್ಯ ಐತ್ರಿ ನಾವ್ ಹೊಲ ತಗೊಂಡಿವಿ, ಪುಣ್ಯ ಐತ್ರಿ ಹಂಗ ಐತ್ರಿ ಅಂತ ಹೇಳ್ತೀವಲ್ಲ. ಮತ್ತ ಅವಕ್ಕೆಲ್ಲ ಪುಣ್ಯ ಅಂತಿದ್ ಪುಣ್ಯ ಅಲ್ಲ ಅನ್ನೋದು. ಮತ್ತೆ ಪುಣ್ಯದ ಪದೇ 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 ಹೊಲ ತಗೋತಿ, ಪದೇ ಪದೇ ಮನೆ ಕಟ್ತಿಂತವೆಲ್ಲ ಆಗ್ತಾವ. ಇಲ್ರಿ, ಪುಣ್ಯ ಇತ್ರಿ ಅವಾಗ ಬಂತು ರೀ ಅಂತೀವಿ. ಅದ್ರಂಗ ಇದನ್ನ ಪುಣ್ಯದ ಒಂದು ಸಮಯ ಅಪರೂಪಕ್ಕೆ ಈ ಜನ್ಮಕ್ಕೆ ಸಿಕ್ಕಿರ್ತದ. ಇದನ್ನ ಕಳ್ಕೊಂಡ್ರ ಬಹಳ ನಷ್ಟ ಆಗ್ತದೆ. ಅದಕ್ಕ ಇದು ಕೂಡಿ ಬಂದ ಹದವಾಗಿ ಬಂದಂತದ್ದು ಶರೀರ ಬಂದಾಗ, ಕೇಳುವಂತ ಮನಸ್ಸು ಬಂದಾಗ, ಗುರುಗಳು ವಾಕ್ಯ ಸಿಗಕತ್ಯಾವ, ಸುಮ್ಮ ಕುಂತ್ಕೊಂಡು ತಿನ್ಬೇಕಷ್ಟೇ. ಮತ್ತೆ ನಾಳೆ ಮುಂದಿನ ವಿಚಾರ ಮಾಡೋಣ. ಒಂದೆರಡು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ